ವೇಗದಲ್ಲಿ. 1 2 3 4 5 5 6 7 8 9 10 11 12 13 14 15 16 17. ಗುಡ್. ಇನ್ನೊಂದು ಚೂರು. 1 2 3 4. ಉಸಿರಾಟ ಕಡೆ ಗಮನ ಇಡಿ, ಪಾದ ಕಡೆ ಗಮನ ಇರಲಿ. ಗುಡ್. 21 22 23 24 25 26 27 28. ಗುಡ್. ಸ್ವಲ್ಪ ಇನ್ನೊಂಚೂರು. ರೆಡಿ? 1 2 3. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಹಾರ್ಜೆಂಟ್ ಆಗೋದು ಸ್ವಂತ ದೇವತೆ ಇಟ್ಕೊಳ್ರಿ. ಮಿನಿಮಮ್ ಅಷ್ಟು ಬಂದರೆ ಚಲೋ. ಗುಡ್. 1 2 3 4 5 6 7. ಹೀಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆರಾಮಾಗಿ 1 2. ಪಾದಕ್ಕೆ ಸ್ಪ್ರಿಂಗ್ ಮೂಮೆಂಟ್ ಇರಲಿ. 1 2 1 2 3 4 5 6 7 8 9 10. ವಾಪಸ್ ವಾಪಸ್ ವಾಪಸ್. ಹಾಗೆ ಫಾರ್ವರ್ಡ್ ಮಾಡಿ, ಒಂಚೂರು ಬ್ಯಾಕ್ವರ್ಡ್. 1 2. ಕೈ ಹಾಗೆ ಇರಲಿ. ಸ್ವಲ್ಪ ಮುಂದ್ಗಡೆ ಬ್ಯಾಕ್ ಬಿಡ್ರಿ, ಕಾಲು ಹಿಂದ್ಗಡೆ ಹೋಗಿ. 1 2 3. ಹೀಗೆ ಮಾಡ್ಲಿಕ್ಕೆ ಆಗಲಿಲ್ಲ ಆರಾಮಾಗಿ ಹೀಗೆ ಮಾಡೋದು, ನಿಂತ್ಕೊಂಡಲ್ಲೇ ಆರಾಮಾಗಿ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಆಪ್ಷನ್ಸ್ ಇದೆ ಅಷ್ಟೇ. 1 2 3 4 5 6 7 8 9 10. Slow. Keep slow. Keep slow. ನಿಲ್ಲಿಸ್ಬೇಡಿ, ಸ್ಮಾಲ್ ಜಾಗಿಂಗ್ ಇಡಿ. ನೀವು ಏಕಕಾಲ ನಿಲ್ಲಿಸಿದ್ರೆ ಬ್ರೀತ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಅನ್ಸುತ್ತೆ. ಕೇಸ್ ಹೇಳಬೇಡಿ. ಗುಡ್. ನಿಧಾನವಾಗಿ ಎರಡು ಕೈ ಮೇಲ್ಗಡೆ ತೆಗೆದುಕೊಳ್ಳಿ. ರೆಡಿ? ಐ ಸ್ಟಾರ್ಟ್ ಕ್ಲಾಸ್. 1 2 3 4 5 6 7. 1 2 3 4 5. ನೋಡಿ, ನಿಮ್ಮ ಕ್ಲಾಸ್ಗೆ ಆ ಮ್ಯೂಸಿಕ್ ಎಷ್ಟು ಸಿಂಕ್ರೈಸ್ ಆಗ್ತದೆ ನೋಡಿ. 1 2 3. ಈ ಎರಡು ಕಾಲ ಸ್ಪಿನ್ ಮಾಡಿಕೊಡ್ಬೇಕು. 1 ಕೈ ಹೀಗೆ ನಿಧಾನವಾಗಿ ಹಿಂಗೆ ತೆಗೆದುಕೊಂಡು ಹೋಗಿಲ್ಲ, ವಾಪಸ್. ಗುಡ್. ನೀವು ನಿಂತ್ಕೊಂಡಲ್ಲೇ ಒಂದು 4 ಹೆಜ್ಜೆ ಮುಂದ್ಗಡೆ ಹೋಗ್ಬಿಡಿ, ವಾಪಸ್ 4 ಹೆಜ್ಜೆ ಹಿಂದ್ಗಡೆ ಬಂದ್ಬಿಡಿ. ರೆಡಿ? ವಾಕ್ ಮಾಡಿಬಿಡ್ರಿ. ಹೀಗೆ ಬ್ಯಾಕ್ ಹೋಗ್ಬೇಡ್ರಿ, ವಾಪಸ್ ಹಿಂಗೆ ಹೋಗಿರ್ತೀವಲ್ಲಿ ಟರ್ನ್ ಆಗ್ಬಿಡಿ. ನಿಮ್ಮ ಮ್ಯಾಟ್ ಅಳತೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಬ್ರೀತ್ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಕ್ಕ ನಿಮಗೆ ಏನಾದರೂ ಹಾಗೆ ಅನಿಸಿದ್ರೆ ಒಂದು ಆಪ್ಷನ್ಸ್ ಕೊಡ್ತಾನೆ ನಿಮಗೆ. ರೆಡಿ? ಹೀಗೆ ಎರಡು ಕಾಲ ಬೀಸ್ಕೊಂಡ್ಬಿಡ್ಬೇಕು, ಕೈ ಎತ್ತಿದ್ದು ದೀರ್ಘವಾಗಿ ಉಸಿರು ತೀರಿಕೊಳ್ಬೇಕು. ಹೀಗೆ ನಿಧಾನವಾಗಿ ಎರಡೂ ಅಂಗೈಗಳನ್ನು ಮೊಳಕಾಲ ಮೇಲೆ ಇಟ್ಕೊಂಡ್ಬಿಡ್ಬೇಕು, ಹೀಗೆ ಬೆಂಡ್ ಮಾಡ್ಕೊಂಡು. ಏನು ಮಾಡಬೇಕು ಹತ್ರ
ಬಾಯಿಂದ ಉಸಿರು ಹೊರಗಡೆ ಹಾಕ್ಬಿಡ್ಬೇಕು. ಗಾಳಿ ಅಷ್ಟೇ ಬರ್ಬೇಕ್ರ ಅಥವಾ ಉಳಿದ್ರೆ ಬತ್ತ ಹಂಗನ? ವಾಪಸ್ ಬ್ರೀತ್ ನಾರ್ಮಲ್ ಆಯ್ತಾ? ಸ್ವಲ್ಪ ನಾರ್ಮಲೈಸ್ ಆಯ್ತಾ? ಅನಿಸಿರ್ಬೇಕಲ್ಲ ಹದ್ರಕ್ಕ? ಗುಡ್. ಸ್ಮಾಲ್ ಟೆಕ್ನಿಕ್ ಇದು. ಹಾಗಾಗ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಆಪ್ಷನ್ಸ್ ಹೆಚ್ಚಿನ ರೀತಿಯಲ್ಲಿ ಮುಖಾಂತರನೇ ಉಸಿರಾಟ ಕಂಟ್ರೋಲ್ ಮಾಡ್ತಾ ಬರ್ಬೇಕು. ಆವಾಗ ನಿಮ್ಮ ಲಂಗ್ಸ್ ಕೆಪಾಸಿಟಿ ವಿಸ್ತಾರ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಸಾಮರ್ಥ್ಯ ಇದೆಯಲ್ಲ, ಒಂದ್ಸಲ ಇನ್ಹಲೇಷನ್ ಮಾಡಿದ್ರೆ 1000 ml ಮಿಲಿಲೀಟರ್ ಏರ್ ಒಳಗಡೆ ತಗೋತೀವಿ ಅಂತ ನಾವು. ಬಟ್ ಇಬರಾಸ್ ಅಂದರೆ ಅಷ್ಟು ಹೋಗೋದಿಲ್ಲ ನಮಗೆ. ಜಸ್ಟ್ 300 to 50 ml ತಗೋತೀವಿ ಅಂತ ಒಳಗಡೆ ನಾವು. ಅಷ್ಟು ಕಳಪೆ ಮಟ್ಟದಲ್ಲಿ ಬ್ರೀತ್ ಮಾಡ್ತಿರ್ತೀವಿ. ಇವೆಲ್ಲವನ್ನ ಮಾಡೋದ್ರಿಂದ ಶ್ವಾಸಕೋಶ ಸಾಮರ್ಥ್ಯ ಬೆಳೀತಾ ಹೋಗ್ತದೆ. ನಿಧಾನವಾಗಿ 2 ಕೈ ಸೆಳ್ಳ ಬಿಟ್ಕೊಳ್ರಿ, ಕಣ್ಣು ಮುಚ್ಚಿಬಿಡ್ರಿ, ಉಸಿರಾಟದ ಗತಿಯನ್ನು ಗಮನಿಸ್ಕೊಳ್ರಿ. ನಿಧಾನವಾಗಿದ್ದೇನ, ವೇಗವಾಗಿದ್ದೇನ, ಅಥವಾ ವೇಗವಾಗಿದ್ರೂ ಗಾಢವಾಗಿ ಡೀಪ್ ಆಗಿ ನಡೀತಾ ಇದ್ದೇನಾ? ಸ್ಮಾಲ್ ಅಬ್ಸರ್ವೇಷನ್ ವಿತ್ ಸ್ಮೈಲಿಂಗ್ ಫೇಸ್. ಜೊತೆಗೆ ನಿಮ್ಮ ಶರೀರ ಬಿಸಿ ಆಗಿದ್ದೇನೆ ಇಲ್ವಾ? ಗುಡ್. ನಿಧಾನ ಕಂಡುಬಿಡ್ರಿ, 2 ಕೈ ಸೊಂಟ ಮೇಲೆ ಇಟ್ಕೊಂಡ್ಬಿಡ್ರಿ. ದೆನ್ ಸ್ಟಾರ್ಟ್ ನೆಕ್ ಪ್ರಾಕ್ಟೀಸಸ್. ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ಮುಂದ್ಗಡೆ ಬಾಗಿಸ್ಕೊಳ್ರಿ. ಹಾಗೆ ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ. ಗುಡ್. ಉಸಿರನ್ನ ತೆಗೆದುಕೊಳ್ತಾ ತಲೆ ನೇರ ಹಿಂದೆ. ಹಂಗ ಉಸಿರು ಬಿಟ್ಕೊಂತ ನಿಧಾನವಾಗಿ ತಲೆ ನೇರ ಮುಂದೆ. ನಾ ಹೇಳಿದ್ದೀನಿ, ಕುತ್ತಿಗೆ ನೋವು ಇದ್ರೆ, ಸರ್ವೈಕಲ್ ರೀಸನಲ್ಲಿ ಏನಾದರೂ ಒಂದಷ್ಟು ನೋವು ಕಾಣಿಸ್ಕೊಂಡ್ರೆ, ಸೆಳೆತ ಇದ್ರೆ, ಹೀಗೆ ಕೈಯನ್ನ ಸಪೋರ್ಟಿವ್ ಆಗಿ ತಗೊಂಡು ಇಟ್ಕೊಂಡ್ಬಿಡ್ಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದ್ಗಡೆ. ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಒಂದ್ಸಲ ಹಿಂದ್ಗಡೆ ಹೋಗ್ಬಿಡ್ರಿ. ಉಸಿರು ಬಿಡ್ತಾ ನೇರ ಮತ್ತೆ ತಂದ್ಕೊಂಡ್ಬಿಡಿ. ಸೆಕೆಂಡ್ ವೇರಿಯೇಷನ್, ಉಸಿರು ಬಿಡ್ತಾ ಬಲ ಭಾಗಕ್ಕೆ ಬೆಂಡ್ ಮಾಡ್ತಾ ಬನ್ನಿ. ಗುಡ್. ಆರಾಮಾಗಿ ತೂಗ್ಬಿಡಿ. ಮತ್ತೆ ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಎಡಭಾಗಕ್ಕೆ. ಉಸಿರು ಬಿಡ್ತಾ ಬಲಭಾಗಕ್ಕೆ, ಮತ್ತೆ ಉಸಿರು ತೆಗೆದುಕೊಂತ ನೇರ, ಉಸಿರು ಬಿಡ್ತಾ ಎಡಭಾಗಕ್ಕೆ. ನಿಮ್ಮನ್ನು ಬಿಟ್ಟು ಬೇರೆ ಏನೂ ಅಬ್ಸರ್ವೇಷನ್ ಇರಬಾರ್ದು ನಿಮಗೆ. ಎಸ್ಪೆಷಲಿ ಯಾವ ಭಾಗದಲ್ಲಿ ಅಭ್ಯಾಸ ಕೊಡ್ತಾ ಇದ್ರಿ ಆ ಭಾಗದಲ್ಲಿ ಗಮನ ಇರಲಿ. ಸ್ಮೈಲಿಂಗ್ ವಿತ್ ಆಕ್ಟಿವ್ ಫೇಸಲ್ಲಿ. ಗುಡ್. ಬಲಭಾಗದಿಂದ ಶುರು ಮಾಡಿವಿ, ಒಂದ್ಸಲ ಎಡಭಾಗದಿಂದ ಮಾಡಿ ನಿಲ್ಲಿಸ್ಬಿಡಿ ನೇರ. ನೆಕ್ಸ್ಟ್ ಯಾವ್ದು ಹೇಳ್ರಿ? ಕ್ಲಾಕ್ವೈಸ್ ರೊಟೇಷನ್. ತಲೆಯನ್ನು ಮುಂದ್ಗಡೆ ಬಾಗಿಸ್ಕೊಳ್ರಿ. ಉಸಿರನ್ನ ತೆಗೆದುಕೊಳ್ತಾ ಎಡಭಾಗದಿಂದ ಹಿಂದೆ. ಹಂಗ ಸಾವಕಾಶವಾಗಿ ಉಸಿರು ಬಿಡ್ತಾ ಬಲಭಾಗದಿಂದ ಮುಂದೆ. ಹೇಗೆ ಬಂತವ ಮತ್ತೆ ವಾಪಸ್ ಉಸಿರನ್ನ ತೆಗೆದುಕೊಳ್ತಾ ಬಲಭಾಗದಿಂದ ಹಿಂದೆ, ಉಸಿರು ಬಿಡ್ತಾ ಎಡಭಾಗದಿಂದ ಮುಂದೆ. ದಿಸ್ ದ 1 ಸರ್ಕಲ್, 1 ರೌಂಡ್ ರೀ. ಇನ್ನೂ 4 ಸಲ ಮಾಡಿಬಿಡಿ ಆರಾಮಾಗಿ. ಅದಕ್ಕೆ ಬಹಳ ಸೆನ್ಸಿಟಿವ್ ಆರಾಮಾಗಿ ಉಸಿರಾಟದ ಜೊತೆಯಲ್ಲಿ ಉಸಿರು ಕಂಟ್ರೋಲ್ ಇಟ್ಕೊಂಡು ಮಾಡ್ರಿ. ಅದನ್ನು ಮಾಡ್ತಾ ಹಗುರವಾಗಿ ಉಸಿರು ತೆಗೆದುಕೊಳ್ಳೋದು, ಅಷ್ಟೇ ನಿಯಮಿತವಾಗಿ ಉಸಿರನ್ನ ಹೊರಗಡೆ ಬಿಡೋದು. ನೀವು ಎಷ್ಟು ಉಸಿರಾಟವನ್ನು ನೀವು ಕಂಟ್ರೋಲ್ ಇಟ್ಕೊಂಡು ಮೂವ್ಮೆಂಟ್ ಮಾಡ್ತಾ ಹೋಗ್ತೀರಿ, ಅಷ್ಟು ನಮ್ಮ ಮಸಲ್ಸ್ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಹಿಗ್ತಾ ಹೋಗ್ತವೆ. ಅಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಹೊರಗಡೆ ಪುಷ್ ಮಾಡ್ತಾ ಹೋಗುತ್ತೆ. ಅದು ಮೂಗಷ್ಟೇ ಅಲ್ಲ, ಪ್ರತಿ ರೋಮಗಳು ಕೂಡ ಬ್ರೀತ್ ಮಾಡ್ತಾ ಹೋಗುತ್ತೆ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಸೆಲ್ಸ್ಗಳಲ್ಲಿ, ಮಸಲ್ಸ್ಗಳಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಹೊರಗಡೆ ಪುಷ್ ಮಾಡ್ತಾ ಹೋಗುತ್ತೆ. ಪ್ಯೂರ್ ಆಕ್ಸಿಜನ್ ಒಳಗಡೆ ಪ್ರವೇಶ ಆಗ್ತಾ ಹೋಗುತ್ತೆ. ಶರೀರದಲ್ಲಿ ಸೆಲ್ಸ್ಗಳಿಗೆ, ಮಸಲ್ಸ್ಗಳಿಗೆ, ಚರ್ಮಕ್ಕೆ ಗ್ಲೋ ಬೀಳ್ತಾ ಹೋಗುತ್ತೆ, ಚೈತನ್ಯ ಬೀಳ್ತಾ ಹೋಗುತ್ತೆ. ಗುಡ್. ಲಾಸ್ಟ್ ರೌಂಡ್. ಎಡಭಾಗದಿಂದ ಬಲಭಾಗಕ್ಕೆ ಹೋಗಿದ್ವಿ, ವಾಪಸ್ ಬಲಭಾಗದಿಂದ ಎಡಭಾಗಕ್ಕೆ.
ನೆನ್ಪಿಟ್ಕೊಳ್ರಿ, ಇಸ್ ದ ಒನ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಥೈರಾಯ್ಡ್ಗೋಸ್ಕರ. ಆಮೇಲೆ ಸರ್ವೈಕಲ್ ರೀಸನ್ ಹೇಳಿದ್ದೀನಿ, ಕುತ್ತಿಗೆ ನೋಡಿದ್ರೆ ಹೀಗೆ ಸಪೋರ್ಟಿವ್ ಆಗಿ ಇಟ್ಕೋಬೇಕು ಅಂತ. ನೆಕ್ಸ್ಟ್ ಯಾವ್ದು ಹೇಳ್ರಿ? ದಿಸ್ ದ 7th ಡೇನಾ? ಹಾಂ, ನಿಮ್ಗೆ ನೆನ್ಪಿರ್ಬೇಕ್ರಿ. ಬರ್ತಾ ಬರ್ತಾ ಒಂದೆಲ್ಲ ಎರಡು ಕೈ ಮುಂದೆ ಚಾಚ್ಕೊಂಡ್ಬಿಡಿ, ಮಡ್ಚ್ಕೊಳ್ರಿ ಹೀಗೆ ನಿಧಾನವಾಗಿ. ಉಸಿರು ತೆಗೆದುಕೊಂತ ಮೇಲ್ಗಡೆ ಇಂದ ಹಿಂದೆ, ಉಸಿರು ತೆಗೆದುಕೊಂತ ಮೇಲ್ಗಡೆ, ಉಸಿರು ಬಿಡ್ತಾ ಹಿಂದ್ಗಡೆಯಿಂದ ಕೆಳಗಡೆ. ಗಮನಿಸ್ಕೊಳ್ರಿ, ಹೀಗೆ ಮೇಲ್ಗಡೆ ರೈಸ್ ಮಾಡ್ತಾ ಹೋದಂಗೆ ಹೊಟ್ಟೆ ಮೇಲ್ಗಡೆ ಸ್ವಿಚ್ ಆಗ್ತಿದೆ, ಎದೆ ಭಾಗ. ಮತ್ತೆ ಹಿಂದ್ಗಡೆ ಹೋದಂಗೆ ರಿಲಾಕ್ಸ್ ಆಗ್ತಿದೆ. ಬೆನ್ನಿನ ಭಾಗ, ಅಪ್ಪರ್ ಬ್ಯಾಕ್. ನಾನು ಮಧ್ಯದಲ್ಲಿ ಒಂದು ಕೆಲವೊಂದ್ಸಲ ಪದ ಬೆಳೆಸಿರ್ತೀನಿ. ಲೋವರ್ ಬ್ಯಾಕ್ ಅಂದರೆ ಸೊಂಟದ ಭಾಗ ರೀ, ಇದು ಲಂಬರ್ ರೀಸನ್ ಗೊತ್ತಿಲ್ಲ. ಇನ್ನು ಮಿಡ್ ಬ್ಯಾಕ್ ಅಂದರೆ ಸರ್ವೈಕಲ್ ರೀಸನ್, ಥೊರಾಸಿಕ್ ರೀಸನ್ ಇಲ್ಲಿ ಮಧ್ಯಭಾಗ. ಇನ್ನು ಸರ್ವೈಕಲ್ ಅಂದರೆ ಅಪ್ಪರ್ ಬ್ಯಾಕ್, ಕುತ್ತಿಗೆ ಭಾಗ. ಈ ಭಾಗದಲ್ಲಿ ಗಮನ ಇಟ್ಕೊಂಡ್ಬಿಡಿ. ವಾಪಸ್ ಅಂಚು ಕ್ಲಾಕ್ ವೈಸ್ ಉಸಿರನ್ನ ತೆಗೆದುಕೊಳ್ತಾ ಹಿಂದ್ಗಡೆ ಇಂದ ಮೇಲೆ, ಉಸಿರು ಬಿಡ್ತಾ ಮುಂದ್ಗಡೆಯಿಂದ ಕೆಳಗಡೆ. ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಕೀ ಪಾಯಿಂಟ್ಸ್ ನೆನಪಲ್ಲಿರಲಿ. ತೀರ ಟೈಟ್ ಇಟ್ಕೊಂಡು ಮಾಡಿಕ್ಕೆ ಹೋಗ್ಬಾರ್ದು, ತೀರಾ ಲೂಸು ಬಿಡಬಾರ್ದು. ಸಮ್ ಮಾಡರೇಟ್ ಅಲ್ಲ, ಆರಾಮ ಹಗುರಕ್ಕೆ. ಇವು ಬಿಗಿ ಟೈಟ್ ಆಗಿ ಇಟ್ಕೊಂಡು ಮಾಡಿದ್ರೆ ಮಸಲ್ಸ್ ಇಂದ ಸ್ಟಿಫ್ ಆಗ್ತಾ ಹೋಗುತ್ತೆ, ಇನ್ನೂ ಬಿಗಿ ಆಗ್ತಾ ಹೋಗುತ್ತೆ. ನಾವು ಮಾಡಬೇಕಾಗಿರೋದು ರಿಲ್ಯಾಕ್ಸೇಷನ್ ಕೊಡಬೇಕಾಗಿದೆ. ಗುಡ್. ನಿಧಾನ ನಿಲ್ಲಿಸ್ಬಿಡಿ, ರಿಲ್ಯಾಕ್ಸ್. ನೆಕ್ಸ್ಟ್ ಯಾವ್ದು ಹೇಳ್ರಿ? ಒಂದ್ಸಲ ಎಡಕ್ಕೆ ಬಿಸಿ ಮಾಡ್ಕೊಂಡ್ಬಿಡಿ. ಆ ಬಿಸಿಯ ಸ್ಪರ್ಶವನ್ನು ಕುತ್ತಿಗೆ ಭಾಗ ಕೊಡ್ರಿ. ಹಾಗೆ ಒಂದು ಮಕಾರ ನಿಧಾನವಾಗಿ ಶುಚಿ ಕೊಡ್ರಿ. ಬ್ಯೂಟಿಫುಲ್ ವೈಬ್ರೇಷನ್ ಮಕಾರ, ಕುತ್ತಿಗೆ, ತಲೆ ನಿಧಾನಕ್ಕೆ ಕಂಡುಬಿಡ್ರಿ. ಆ ನಾದ ಮಾಡಬೇಕಾದ್ರೆ ಭಾಳ ಅಬ್ಸರ್ವ್ ಮಾಡಬೇಕು, ಭಾಳ ಖುಷಿ ಕೊಡ್ತದ್ರಿ. ನೆಕ್ಸ್ಟ್ ಯಾವ್ದು ಹೇಳ್ರಿ? ಎರಡು ಕಾಲ ಬೀಸ್ಕೊಂಡ್ಬಿಡ್ರಿ, ಎರಡು ಕೈ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಸ್ಪೈನಲ್ ಟೆಸ್ಟಿಂಗ್ ರೆಡಿ. ನಿಧಾನ ಉಸಿರು ತೀರ್ಕೊಂಡ್ರೆ ಉಸಿರು ಬಿಡ್ತಾ ಬಲಭಾಗಕ್ಕೆ ಟೆಸ್ಟ್ ಆಗ್ತಾ ಬನ್ನಿ. ಮತ್ತೆ ಉಸಿರು ತೀರ್ಕೊಳ್ತಾ ಮಧ್ಯೆ, ಉಸಿರು ಬಿಡ್ತಾ ಎಡ ಭಾಗಕ್ಕೆ. 1 2 2 3. ನೆನ್ಪಿಟ್ಕೊಡ್ರಿ, ಟ್ವಿಸ್ಟ್ ಆಗ್ಬೇಕಾದ್ರೆ ಎಕ್ಸೈಲ್. ಕೈ ಹಿಂದ್ಗಡೆ ಹೋಗ್ಬೇಕಾದ್ರೆ ಉಸಿರು ಹೊರಗಡೆ ಹಾಕ್ತಾ ಹೋಗಿ, ಕೈ ಜೊತೆಗೆ ಮುಖ ಟರ್ನ್ ಮಾಡ್ತಾ ಹೋಗಿ. ಗುಡ್. 1 2. ಫ್ಲೋ ಇರಲಿ, ಫ್ಲೋ ನಿಲ್ಲಿಸ್ಬೇಡಿ, ಫ್ಲೋ ಇರಲಿ. ಗುಡ್. 4 5 6 7 8 9 10 11 12 13 14. ಮೇಕ್ ಇಟ್ ಸ್ಲೋ, ನಿಧಾನ ಬೆಳೆಸ್ತಾ ಬನ್ನಿ. 15 16 17 18 19. ಲಾಸ್ಟ್ ಡೌನ್. ಬಲಗಡೆಯಿಂದ ಶುರು ಮಾಡಿ ಎಡಗಡೆ ಮಾಡ್ತಾ ನಿಲ್ಲಿಸ್ಬಿಡಿ. ಹೆಂಗೆ ಗ್ರಾಜುವಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಹಾಗೆ ನಿಧಾನ ಬೆಳೆಸ್ತಾ ಬರಬೇಕು. ಗುಡ್. ನೆಕ್ಸ್ಟ್ ಯಾವ್ದು ಹೇಳ್ರಿ? ಎಸ್, ಇದು ಸೈಡ್ ಟ್ವಿಸ್ಟಿಂಗ್ ಮಾಡೋದ್ರೆ, ಇಲ್ಲ ಸೈಡ್ ಬೆಂಡಿಂಗ್. ಇವಾಗ ರೆಡಿ? ಹೇಗೆ? ಎರಡು ಕೈ ಶಿರ ಜೊತೆ ನೇರವಾಗಿ ಇಟ್ಕೊಂಡ್ಬಿಡಿ. ಬಲಗೈಯಿಂದ ನೇರವಾಗಿ ತಲೆ ಕಡೆ ಚಾಚ್ಕೊಂಡ್ಬಿಡಿ. ಒಂಚೂರು ಜಗ್ರಿ, ಒಂಚೂರು. ಗುಡ್. ಉಸಿರು ಬಿಡ್ತಾ ಎಡ ಭಾಗಕ್ಕೆ ಬೆಂಡ್ ಮಾಡ್ತಾ ಹೋಗಿ. ಗುಡ್. ಮತ್ತೆ ನಿಧಾನ ಉಸಿರು ತೆಗೆದುಕೊಂತಾನೆ ಇರ. ಉಸಿರು ಜಗ್ಬಿಡಿ, ಉಸಿರು ಬಿಡ್ತಾ ಕೈ ಕೆಳಗಡೆ. ಹಾಗೆ ಎಡಗಡೆಯಿಂದ ಚಾಚೋದ್ರ ಜೊತೆ ಜಗ್ ಬಿಡ್ಬೇಕ್ರಿ ಒಂಚೂರು ಮೇಲ್ಗಡೆ. ಗುಡ್. ಉಸಿರು ಬಿಡ್ತಾ ಬೆಂಡ್ ಆಗ್ತಾ ಬನ್ನಿ. ವಾಪಸ್ ಮತ್ತೆ ಉಸಿರು ತೆಗೆದುಕೊಂತಾನೆ ಇರ. ಉಸಿರು ಬಿಡ್ತಾ ಕೈ ಕೆಳಗಡೆ. ಗುಡ್. ಮಾಡ್ರಿ. 4 ರೌಂಡ್ಸ್. ಚೆನ್ನಾಗಿ ಜಗ್ ಮಾಡ್ತಾ ಬನ್ರಿ. ಹಂಗೆ ಇಟ್ಕೊಳ್ರಿ, ಆ ಕಡೆ ಬೆಂಡ್ ಆಗ್ರಿ. ಎಸ್. ಗುಡ್. ನಾನು ಹೇಳಿದ್ದೀನಿ, ಎರಡೂ ಕಾಲು ಮಧ್ಯೆ ಎದೆಷ್ಟು ಅಗಲ ಇಟ್ಕೊಳ್ರಿ ಅಂತ. ಆವಾಗಲೇ ಗ್ರಿಪ್ ಸಿಗುತ್ತೆ ನಿಮಗೆ. ಹತ್ರ ಇಟ್ಕೊಂಡ್ರೂ ಕೂಡ ಗ್ರಿಪ್ ಸಿಗೋಲ್ಲ ನಿಮಗೆ. ಕರೆಕ್ಟಾಗಿ ಬೆಂಡ್ ಆಗೋದಿಲ್ಲ. ದೂರ ಇಟ್ಕೊಂಡ್ರೂ ಆಗೋದಿಲ್ಲ.
ರಟ್ಟೆ ಕಿವಿ ಹತ್ಕೊಂಡಿರ್ಬೇಕು, ರಟ್ಟೆ ಕಿವಿಗೆ ಅಗಲಿರಬಾರದು. ಎಕ್ಸಾಕ್ಟ್ಲಿ ಯಾವ ಪೋರ್ಷನಲ್ಲಿ ಸ್ಟ್ರೆಚ್ ಆಗ್ಬೇಕಾಗದ, ಬೆಂಡ್ ಆಗ್ಬೇಕಾಗದ ಅಲ್ಲಿ ಸಿಗುತ್ತಾ ಹೋಗುತ್ತೆ. ಗುಡ್. ಲಾಸ್ಟ್ ರೌಂಡ್. ಲಾಸ್ಟ್ ರೌಂಡ್. ಯಾವ ಕಡೆಯಿಂದ ಶುರು ಮಾಡಿವಿ? ಇನ್ನು ಯಾವ ಕಡೆ ನಿಲ್ಲಿಸ್ತೀವಿ? ಯಾವಾಗಲೂ ನೆನಪಿಟ್ಕೊಡ್ರಿ, ಹೀಗೆ ಮಾಡಬೇಕು. ಹೀಗೆ ಬಲಭಾಗದ ಶುರು ಮಾಡಿದ್ರೆ ಎಡಭಾಗ ನಿಲ್ಲಿಸ್ಬೇಕು, ಎಡಭಾಗದ ಶುರು ಮಾಡಿದ್ರೆ ಬಲಭಾಗ ನಿಲ್ಲಿಸಬೇಕು. ಹೀಗೆ ಮಾಡಲೇಬೇಕು. ಸಬ್ಜೆಕ್ಟ್ ಕಾಂಪ್ಲಿಮೆಂಟರಿ ಪೋಸ್. ಒಂದ್ ಕಡೆ ಕೊಡ್ತೀರಿ, ಒಂದ್ ಕಡೆ ಕೊಡ್ಲಿಲ್ಲ ಅಂದ್ರೆ ಮಸಲ್ಸ್ ರಿಲಾಕ್ಸ್ ಆಗೋದಿಲ್ಲ, ಸ್ಟ್ರೆಚ್ ಆಗ್ಬಿಟ್ಟು ನೋವು ಕಾಣಿಸ್ಕೊಳ್ಳುತ್ತೆ. ಒಂದು ದೀರ್ಘವಾಗಿ ಉಸಿರಾಟ ಮಾಡಿ. ಎಸ್. ನೆಕ್ಸ್ಟ್ ಯಾವ್ದು ಹೇಳ್ರಿ? ನೆನಪಾಯ್ತ್ರ? ಮುಂದೆ ಹಿಂದ್ಗಡೆ ಬಾಗೋದ್ರಿ. ರೆಡಿ? ಎರಡು ಕೈ ಸೊಂಟ ಮೇಲೆ ಇಟ್ಕೊಡ್ರಿ. ಹೀಗೆ ಸೊಂಟದ ಮೇಲೆ ಕೈ ಇಡ್ತಾನೆ ಮೊಳಕೆ ಹಿಂದ್ಗಡೆ ಹೋಗ್ಬೇಕ್ರಿ, ಚೆನ್ನಾಗಿ ಬ್ಯಾಕ್ ಸಪೋರ್ಟ್ ಆಗ್ಬಿಡ್ಬೇಕ್ರಿ. ಗುಡ್. ಮೊಳಕೆ ಕಾಣಿಸ್ಬಾರ್ದು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಬೆಂಡಾಗ್ರಿ. ಫಸ್ಟ್ ರೌಂಡಲ್ಲಿ ಇರೋದ್ರಿಂದ ಅಷ್ಟು ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ನೋವು ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಬೆಂಡಾಗ್ಬಿಡ್ಬೇಕು. ಮತ್ತೆ ನಿಧಾನವಾಗಿ ಉಸಿರು ತೆಗೆದು ಬಿಡ್ತಾ ಮುಂದೆ ತಲೆ ನೇರ ಇರಿ. ನೋಡ್ಬಿಡಿ, ಸೊಂಟ ಮೇಲ್ಗಡೆ ಬೆನ್ನಿನ ಭಾಗ, ತಲೆ ಒಂದಾ ಸೆಳರೇಖೆಯಲ್ಲಿ. ಗುಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನೇರ ಹಿಂದೆ. ಗುಡ್. ಹಂಗ ಸಾವಕಾಶವಾಗಿ ಉಸಿರು ಬಿಡ್ತಾ ಮುಂದ್ಗಡೆ ನೋಡ್ತಾ ಕೆಳಗಡೆ. ವೆರಿ ಗುಡ್. ನಾ ಹೇಳಿದ್ದೀನಿ, ಮೊಳಕಾಲ್ ಭಾಗದಲ್ಲಿ ಪ್ರೆಸರ್ ಬೀಳ್ತಿದ್ರೆ ಒಂಚೂರು ಬೆಂಡ್ ಮಾಡಿಬಿಡೋದ್ರಿ. ಮೊಳಕಾಲ್ ಭಾಗದಲ್ಲಿ 0.5 ಡಿಗ್ರಿ. ಎಸ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂಡು ನೇರ ಹಿಂದೆ. ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆ. ಗುಡ್. ನಮಗೆ ಪೂರ್ಣ ಮಾಡಿ ಬರದೇ ಇರ್ಬೋದು, ಸ್ವಲ್ಪನೇ ಮಾಡಿದ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾಡುವ, ನೀಟ್ನೆಸ್ ಆಗಿ ಮಾಡುವ. ಗುಡ್. ನಮಗೆ ಮಾಡಿದ ಪಕ್ಕ ಲಾಭ ಸಿಗ್ಬೇಕು, ನಮಗೆ ವ್ಯರ್ಥ ಆಗಬಾರ್ದು. ಮತ್ತು ಹಂಗೆ ಮಾಡಿದ್ರೂ ಮಸಲ್ಸ್ ರಿಲಾಕ್ಸ್ ಆಗತ್ತ, ಬೋನ್ಸ್ಗಳು ಸಡಿಲ ಆಗ್ತಾ ಬರುತ್ತೆ. ಎಲ್ಲ ಒಳಗಡೆ ಆರ್ಗನ್ಸ್ಗಳಿಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗುತ್ತೆ. ಏನೋ ಡಿಫಿಕಲ್ಟಿ ವ್ಯತ್ಯಾಸಗಳಿದ್ರು ಕೂಡ ರಿಕವರಿ ಮಾಡ್ಕೊಳ್ತಾ ಹೋಗುತ್ತೆ, ಪ್ರಾಣ ಆಕ್ಟಿವೇಟ್ ಆಗಿ ಒಳಗಡೆ. ಗುಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ. ಹಂಗೆ ಸಾವಕಾಶ ಉಸಿರು ಬಿಡ್ತಾ ಕೈ ಕೆಳಗಡೆ ಬಿಡಿ. ಹಗುರವಾಗಿ ಕೈ ಕೆಳಗಡೆ ಬಿಡಿ. ಮೊಳಕಾಲಲ್ಲಿ ಚೂರು ಬೆಂಡ್ ಮಾಡಿ. ನೋವು ಕಾಣಿಸ್ಕೊಂಡ್ರೆ, ಇಲ್ಲ ಅಂದ್ರೆ ಓಕೆ. ಕೈ ಹಚ್ಕೊಂಡು ನೋಡ್ರಿ, ಎಷ್ಟು ನಿನ್ನೆಗಿನ್ನ ಎಷ್ಟು ಒಂದಷ್ಟು ಸಡಿಲಗೊಂಡಿದೆ, ಎಷ್ಟು ಹಚ್ಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ನೆ ಯಾವ ಭಾಗದಲ್ಲಿ ಟಚ್ ಮಾಡ್ಲಿಕ್ಕೆ ಆಗ್ತಿತ್ತು, ಇವಾಗ ಎಲ್ಲಿ ಆಗಿದೆ, ಒಂದಷ್ಟು ಫ್ಲೆಕ್ಸಿಬಿಲಿಟಿ ಬಂದಿದ್ದೇನೆ ಇಲ್ವಾ? ಮತ್ತೆ ವಾಪಸ್ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನೇರ ಹಿಂದೆ. ಹಿಂದ್ಗಡೆ ಬೇಕಂದ್ರೆ ಹೊಟ್ಟೆ ಭಾಗದಲ್ಲಿ ಸ್ಟ್ರೆಚ್ ಆಗ್ಬೇಕು, ಸೊಂಟವನ್ನು ಮುಂದೆ ಹೋಗ್ತದಲ್ಲ, ಹೊಟ್ಟೆ ಭಾಗದಲ್ಲಿ ಜಗ್ತಾ ಹೋಗ್ಬೇಕು. ಮತ್ತೆ ಸಾವಕಾಶವಾಗಿ ಉಸಿರು ಬಿಡ್ತಾ ಮುಂದ್ಗಡೆ ಕೆಳಗಡೆ. ದೃಷ್ಟಿ ಮಾತ್ರ ಮುಂದ್ಗಡೆ ನೋಡ್ತಾ ಇರಿ. ಗುಡ್. ವೆರಿ ಗುಡ್. ವಾಪಸ್ ನಿಧಾನಕ್ಕೆ ಉಸಿರು ತೆಗೆದುಕೊಳ್ತಾ ಸ್ವಲ್ಪ ಹಿಂದ್ಗಡೆ ಹೋಗಿ. ಸ್ವಲ್ಪ ಉಸಿರು ಬಿಡ್ತಾ ನೇರ ರಿಲಾಕ್ಸ್. ಕೈ ಸಿಡಿಲ್ಲ. ಹಾಗೆ ಎರಡು ಕೈ ಸೊಂಟ ಮೈ ಇಟ್ಕೊಂಡ್ಬಿಡಿ. ಕ್ಲಾಪಸ್ ರೊಟೇಷನ್ ಮಾಡ್ತೀವಿ ಬರೋ. ರೆಡಿ? ಹೇಗೆ ನಿಧಾನವಾಗಿ ಕಣ್ಣು ಮುಚ್ಚ್ರಿ. ಸೊಂಟ ಭಾಗದ ಕಡೆ ಗಮನ ತೆಗೆದುಕೊಂಡು ಹೋಗ್ರಿ. ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ ಹೋಗ್ಲಿ ಸೊಂಟ, ಉಸಿರು ಬಿಡ್ತಾ ಮುಂದ್ಗಡೆ. ಚೆನ್ನಾಗಿ ಸ್ಮೂತ್ ಆಗಿ ಹೋಗ್ಲಿ. ಸಂಪೂರ್ಣ ಗಮನವನ್ನು ಸೊಂಟ ಭಾಗದ ಕಡೆ ತೆಗೆದುಕೊಂಡು ಹೋಗ್ಲಿ. ಸ್ಮೈಲಿಂಗ್ ಫೇಸಲ್ಲಿ ಖುಷಿಯಾಗಿ ಆ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ನೀವೆಷ್ಟು ಅಂತ ಗಮನಿಸ್ತೀರಿ, ಅಷ್ಟು ಪ್ರಾಣದ ಪ್ರವಹಿಕೆ ಆ ಕಡೆ ಹರಿತಾ ಹೋಗ್ತದೆ. ವೇರ್ ದೇರ್ ಇಸ್ ಅಟೆನ್ಷನ್ ದರ್ ಇಸ್ ಫ್ಲೋ ಎನರ್ಜಿ. ಎಲ್ಲಿ ಗಮನ ಕೊಡ್ತೀರಿ ಅಲ್ಲಿ ಒಳಗಡೆ ಪ್ರಾಣ ಅಲ್ಲಿ ಹೋಗ್ತದೆ. ಅಲ್ಲಿ ಏನೇ ಒಂದಿಷ್ಟು ಡ್ಯಾಮೇಜಸ್, ಈವನ್ ಸೆಲ್ಸ್ ಲೆವೆಲ್ ಏನೇನು ವ್ಯತ್ಯಾಸ ಇದೆ, ಸೆಲ್ಸು, ಮಸಲ್ಸು, ನರ್ವ್ಸು, ಬೋನ್ಸು ಎಲ್ಲವನ್ನ ರಿಪೇರಿ ಮಾಡ್ತಾ ಹೋಗುತ್ತೆ. ಆ ಶಕ್ತಿ ಒಳಗಡೆ ಇದೆ. ಆ ಶಕ್ತಿಯನ್ನ ಜಾಗೃತ ಮಾಡಲಿಕ್ಕೆ ಪ್ರಾಕ್ಟೀಸಸ್ ಇರೋದು. ಗುಡ್. ಆಂಟಿ ಕ್ಲಾಕ್ ವೈಸ್.
ಗುಡ್. ವೆರಿ ಗುಡ್. ರಿಲ್ಯಾಕ್ಸ್. ನಿಧಾನಕ್ಕೆ ನಿಲ್ಲಿಸ್ಬಿಡಿ. ಕೈ ಸೆಳ್ಳ ಬಿಟ್ಕೊಳ್ರಿ. ಇದು ತುಂಬ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಒಂದು ಊಕಾರವನ್ನು ಹೇಳುವ. ಊಕಾರ ಹೇಳಬೇಕಾದ್ರೆ ನಿಮ್ಮ ಅಟೆನ್ಷನ್ನು ಶರೀರದ ಮಧ್ಯಭಾಗದಲ್ಲಿರಬೇಕು. ಕುತ್ತಿಗೆಯಿಂದ ಸೊಂಟದ ಭಾಗವರೆಗೂ ಅಲ್ಲೆಲ್ಲ ನಾದ ಕಂಪಿಸ್ತಾ ಹೋಗ್ತದೆ. ಓ feel the beautiful vibration of ಓಂಕಾರ ಶರೀರದ ಮಧ್ಯಭಾಗದಲ್ಲಿ. ಗುಡ್. ನಿಧಾನಕ್ಕೆ ಕಂಡುಬಿಡ್ರಿ. ನೆಕ್ಸ್ಟ್ ಯಾವ್ದ್ರಿ? ರೆಡಿ? ಎರಡು ಪಾದಗಳು ಜೋಡಿಸ್ಕೊಳ್ರಿ. ಎರಡು ಕೈ ಲಾಕ್ ಮಾಡ್ಕೊಳ್ರಿ. ಬಲಗಲ್ಲ ಮುಂದೆ ತೆಗೆದುಕೊಂಡ್ಬಿಡಿ. ಉಸಿರು ತೆಗೆದುಕೊಳ್ತಾ ಹಾಗೆ ಮೊದಲೇ ಕೆಲಸ ಹಿಡ್ಕೊಳ್ಳೋದು. ಉಸಿರು ಬಿಡ್ತಾ ಎದೆ ಕಡೆ ತೆಗೆದುಕೊಂಡು ಹೋಗೋದ್ರಿ. ಪಾದ ಆಕ್ಟಿವ್ ಆಗಿರಲಿ. ಗುಡ್. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ. ಉಸಿರು ತೆಗೆದುಕೊಂತಾನೆ ಇರೋ. ಉಸಿರು ಬಿಡ್ತಾ ಎದೆ ಕಡೆ. ಮತ್ತೆ ಉಸಿರು ತೆಗೆದುಕೊಂತ ಹೀಗೆ ಇಡಿಸ್ಕೊಂಡ್ಬಿಡೋದು. ಉಸಿರು ತೆಗೆದುಕೊಳ್ತಾ ಕೆಳಗಡೆ. ಹೀಗೆ ಒಂದೇ ಬ್ರೀತಲ್ಲಿ ಬರ್ತಾ ಹೋಗ್ಬೇಕು. ಉಸಿರು ತೆಗೆದುಕೊಳ್ತಾ ಹಿಡ್ಕೊಳ್ಳೋದು. ಉಸಿರು ಬಿಡ್ತಾ ಎದೆ ಕಡೆ ತೆಗೆದುಕೊಂಡು ಹೋಗೋದು. ಗುಡ್. ಅಲ್ಟರ್ನೇಟ್. ಒಂದ್ಸಲ ಬಲಗಾಲು, ಒಂದ್ಸಲ ಎಡಗಾಲು. ಈಗ ಪಾಯಿಂಟೆಡ್ ಮಾಡಿದ್ರೆ ಅಂದರೆ ಕಾಲು ಸ್ಥಿರವಾಗಿ ನಿಂತ್ಕೊಂಡ್ಬಿಡುತ್ತಾರೆ. ಕೆಳಗಡೆ ಕಾಲು ನಿಂತ್ಕೊಂಡ್ಬಿಡುತ್ತೆ. ಲೂಸ್ ಬಿಟ್ಟರೆ ಅಂದರೆ ಅಲ್ಗಾಡ್ಬಿಡುತ್ತೆ. ಗುಡ್. 1 2 3 4 5 6 7 ರಿಲ್ಯಾಕ್ಸ್. ಅವುಗಳು ತಾಯಂದ್ರು ಈ ಥರ ನೂರಿ ಹಾಕೊಂಡ್ರೆ ಮಾಡ್ಲಿಕ್ಕೆ ಈಸಿ ಆಗತ್ತವ. ಸಾರಿ ಹಾಕೊಂಡ್ರೆ ಕಷ್ಟ ಆಗತ್ತವ. ಒಂದಷ್ಟು ಮಾಡ್ಲಿಕ್ಕೆ ಬರ್ತೀವಿ ಅಂದರೆ ನಿಜವಾಗ್ಲೂ ಆ ರೀತಿ ರೆಡಿ ಆಗಿ ಬರ್ಬೇಕವ. ಹಾಂ, ಇಲ್ಲಾಂದ್ರೆ ನೀವು ಸುಮ್ಮನೆ ನಿಂತ್ಕೊಂಡು ನೋಡಿದಂಗೆ ಆಗುತ್ತೆ. ನಿಂತ್ಕೊಂಡು ರೆಡಿ. ನೆಕ್ಸ್ಟ್ ಯಾವ್ದು ಹೇಳ್ರಿ? ಎಸ್, ಹಿಡ್ಕೊಂಬೇಡಿ. ಹಿಡ್ಕೊಳ್ಳೋದು ಮೊದಲೇ ಕೆಲಸ, ಅದಕ್ಕೆ ಪ್ರೆಸರ್ ಕೊಡೋದು ಎರಡನೇ ಕೆಲಸ. ಹೀಗೆ ಗುಡ್. ಉಸಿರು ತೆಗೆದುಕೊಂತ ಹಿಡ್ಕೊಳ್ಳೋದು. ಪ್ರೆಸರ್ ಕೊಡ್ತಾ ನಿಧಾನವಾಗಿ ಉಸಿರು ಹೊರಗಡೆ ಹಾಕಬೇಕ್ರಿ. ಮತ್ತೆ ಉಸಿರು ತೆಗೆದುಕೊಂತ ನಿಧಾನವಾಗಿ ಕಾಲು ಕೆಳಗಡೆ ಬಿಡಬೇಕು. ಅಲ್ಲೇ ಮತ್ತೆ ಬ್ರೀತ್ ಚೇಂಜ್ ಆಗಿಬಿಡ್ಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಹಿಡ್ಕೊಳ್ಳೋದು. ಉಸಿರು ಬಿಡ್ತಾ ಸ್ಮಾಲ್ ಪ್ರೆಸರ್ ಕೊಡ್ತಾ ಹೋಗೋದು. ನಾನು ಹೇಳಿದ್ದೀನಿ ಮೊಳಕಾಲು ಕೆಳಗಡೆ ಡೈರೆಕ್ಷನ್ ಇರಲಿ ಅಂತ. ಹೀಗೆ ಈ ಕೆಳಗಡೆ ಇರಲಿ. ಈ ಭಾಗವನ್ನು ಪೋರ್ಷನ್ ಗಮನಿಸ್ಕೊಳ್ರಿ. ಹಿಪ್ಸ್ ಜಾಯಿಂಟಲ್ಲಿ ಈ ಭಾಗ. ಗುಡ್. ಅಪ್ಪರ್ ಸರ್ಫೇಸ್ ಆಫ್ ದ ಥೈ ಇದು ಭಾಗ. ಮೊಳಕಾಲು ಈ ಜಾಯಿಂಟ್ಸ್ ಗಮನಿಸ್ಕೊಳ್ರಿ. ಗುಡ್. 1 2 3 ಗುಡ್. 4 ವಾಪಸ್. ನಿಧಾನವಾಗಿ ಕಣ್ಣು ಮುಚ್ಚ್ರಿ. ಒಂದು ಡೀಪ್ ಬ್ರೀತ್ ಮಾಡಿಬಿಡಿ. ದೀರ್ಘ ಉಸಿರಾಟ. ಗುಡ್. ನಿಧಾನ ಕಂಡುಬಿಡಿ. ವಾಟ್ ನೆಕ್ಸ್ಟ್? ಹೇಳ್ರಿ, ಪರವಾಗಿಲ್ಲ, ಒಂಚೂರು ಮಾತಾಡ್ರಿ. ಕುತ್ಕೊಂಡ್ಬಿಡಿ ಆರಾಮಾಗಿ ಕೆಳಗಡೆ. ಕುತ್ಕೊಂಡ್ಬಿಡ್ರಿ. ಕಾಲು ಚಾಚ್ಕೊಂಡು ಕುತ್ಕೊಂಡ್ಬಿಡು. ಹೀಗೆ ಸೆಳ್ಳ ಮಾಡಿಕೊಳ್ರಿ. ಬೆನ್ನು ಖುಷಿ ಉಡ್ಲಿಕ್ಕೆ ಅವಕಾಶ ಕೊಟ್ಬೇಡ್ರಿ. ಒಂಚೂರು ದಂಡ ಹಚ್ಚಿದಂಗೆ ಇಟ್ಬಿಡ್ರಿ. ಹಂಗೆ ಕೈ ಬಿಡೋದು. ಗುಡ್. ಹೀಗೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡ್ತಾ ಬರ್ರಿ. ಹಾಗೆ ಒಳಗಡೆ ಹೊರಗಡೆ. ಇನ್ನು ಎರಡೂ ಕೈ ಸೊಂಟ ಹತ್ರ ಇಟ್ಕೊಂಡ್ಬಿಡಿ. ಹೀಗೆ ಗುಡ್. ಪಾದ ಬೆಳೆಗಳು. ಉಸಿರು ತೆಗೆದುಕೊಂತ ನೇರ, ಉಸಿರು ಬಿಡ್ತಾ ಹೊರಗಡೆ.
ಉಸಿರು ಇಟ್ಕೊಂತಾನೆ ಇರೋ, ಉಸಿರು ಬಿಡ್ತಾ ಹೊರಗಡೆ. ಪಾದ ಬೆಳಗಡೆ ಬಿಟ್ಟರೆ ಇನ್ನೇನು ಅಲ್ಗಾಡಬಾರ್ದಲೆ. ಇದೆಲ್ಲ ಪ್ರಾಕ್ಟೀಸ್ಗೋಸ್ಕರ ನಿಮಗೆಲ್ಲ ಗೊತ್ತಾಗಲಿ ಅಂತ ಕಲಿಸ್ತಾ ಇದ್ದೀವಿ. ಮನೆಯಲ್ಲಿ ಚೆನ್ನಾಗಿ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕ್ರಿ. ಇನ್ನೂ ಸ್ವಲ್ಪ ನಿಮಗೆ ಅವಶ್ಯಕತೆ ಇತ್ತು ಆ ಭಾಗದಲ್ಲಿ ಅಂತ ಹೇಳಿದ್ರೆ ಚೆನ್ನಾಗಿ 10 ಕೌಂಟ್ಸಲ್ಲಿ, 20 ಕೌಂಟ್ಸಲ್ಲಿ, 30 ಕೌಂಟ್ಸಲ್ಲಿ ಮಾಡ್ತಾ ಹೋಗ್ಬೇಕು. ಹಾಗೆ ಫಾರ್ವರ್ಡ್ ಬಾಕಷ್ಟು ಕೊಡ್ತಾ ಬನ್ನಿ. ಉಸಿರು ಕೂತ ಒಳಗಡೆ, ಉಸಿರು ಬಿಡ್ತಾ ಹೊರಗೆ. ಸಂಪೂರ್ಣ ಗಮನ ಪಾದ ಕೀಲ್ ಭಾಗದಲ್ಲಿರಲಿ. ಗುಡ್. ಹಾಗೆ ಕ್ಲಾಕ್ ರೊಟೇಷನ್ ಮಾಡ್ತಾ ಬನ್ನಿ. ಉಸಿರು ತೆಗೆದುಕೊಳ್ತಾ ಒಳಗಡೆ, ಉಸಿರು ಬಿಡ್ತಾ ಹೊರಗಡೆ. ಒಂದೊಂದು ಸ್ಮಾಲ್ ಚೇಂಜಸ್ ಆದರೂ ಕೂಡ ನನ್ನ ಗಮನಕ್ಕೆ ಬರ್ತೈತ್ರಿ. ನಾನು ಅಷ್ಟು ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ. ನಾನು ಏಕತ್ವಾಭ್ಯಾಸ, ಇದೇ ಧ್ಯಾನ. ಮನಸ್ಸನ್ನ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸ್ತೇವಲ್ಲ, ಆ ಕ್ಷೇತ್ರದಲ್ಲಿ ಒಳಗಡೆ ಪ್ರವೇಶ ಮಾಡಿಸ್ತೀವಲ್ಲ ಸುದೀರ್ಘವಾಗಿ, ಯಾವುದೊಂದು ಡಿಸ್ಟರ್ಬ್ ಇಲ್ಲಾದಂತಹ ರೀತಿಯಲ್ಲಿ, ಅದೇ ಧ್ಯಾನ. ದೆನ್ ಆಂಟಿ ಕ್ಲಾಕ್ ವೈಸ್. ಗುಡ್. ನಿಧಾನವಾಗಿ ಎರಡು ಕಾಲು ಜೋಡಿಸ್ಕೊಂಡ್ಬಿಡಿ. ಎರಡು ಕೈ ಬ್ಯಾಕ್ ಸಪೋರ್ಟಲ್ಲಿ ಇಟ್ಕೊಂಡ್ಬಿಡಿ. ಹೇಗೆ ಉಸಿರು ತೆಗೆದುಕೊಳ್ತಾ ಮಡ್ಚ್ಕೊಳ್ಳೋದು, ಉಸಿರು ಬಿಡ್ತಾ ಹೇಗೆ. ಮತ್ತೆ ಉಸಿರು ತೆಗೆದುಕೊಂತ ನೇರ, ಉಸಿರು ಬಿಡ್ತಾ ಚಾಚ್ಕೊಂಡ್ಬಿಡಿ. ಬಲಗಾಲ ಉಸಿರು ತೆಗೆದುಕೊಂತ ಮಡ್ಚ್ಕೊಳ್ರಿ. ಉಸಿರು ಬಿಡ್ತಾ ಕೆಳಗಡೆ. ಮತ್ತೆ ಉಸಿರು ತೆಗೆದುಕೊಂತ ನೇರ, ಉಸಿರು ಬಿಡ್ತಾ ಹೇಗೆ. ಇವೆಲ್ಲ ಬಿಗಿನರ್ಸ್ ಪ್ರಾಕ್ಟೀಸಸ್ಗಳು ಇವೆಲ್ಲ, ಅಥವಾ ಅಷ್ಟೇ ಪರಿಣಾಮಕಾರಿಯಾದ ಅಭ್ಯಾಸಗಳು. ಈ ಅವಸ್ಥೆಯಲ್ಲಿ ನಮ್ಮ ಮಸಲ್ಸು, ಬೋನ್ಸು, ನರ್ವ್ಸು, ಎಂಟೈರ್ ಆರ್ಗನ್ಸ್ಗಳು ಎಲ್ಲವೂ ಕೂಡ ರೆಡಿ ಆಗಿಬಿಡುತ್ತೆ. ಆರೋಗ್ಯವಾದ ರೀತಿಯಲ್ಲಿ ರೆಡಿ ಆಗುತ್ತೆ. ಇನ್ನು ಮುಂದುವರಿದ ಅಭ್ಯಾಸಗಳು, ಸೆಕೆಂಡ್ ವೇರಿಯೇಷನ್, ಥರ್ಡ್ ವೇರಿಯೇಷನ್, ಫೋರ್ತ್ ವೇರಿಯೇಷನ್, ಅಪ್ ಟು 10 ವೇರಿಯೇಷನ್ ವರೆಗೂ ಕೂಡ ಇದರಲ್ಲಿ ಮುಂದುವರಿದ ಅಭ್ಯಾಸಗಳು ಹೇಳ್ಕೊಡ್ಬೋದು ನಾವು. ಸೊ ಬಿಗಿನರ್ಸ್ ಬೆಸ್ಟ್ ಆ್ಯಂಡ್ ಎಫೆಕ್ಟಿವ್ ಪ್ರಾಕ್ಟೀಸಸ್ ರೀ. ನೀವು ದಿನ ಹೇಗೆ ಮಾಡ್ತೀರಿ ಅನ್ನೋದ ಮೇಲೆ ನಿಮ್ಮ ಬಾಡಿ ರಿಕವರಿ ಆಗುತ್ತೆ ನೋಡ್ರಿ. ನಾನು ಭರವಸೆ ಕೊಡ್ತೇನೆ. ಅಂದ್ರೆ ಏನೋ ವ್ಯತ್ಯಾಸಗಳಿರಲಿ, ಇಷ್ಟ ಏನು ಮಾಡ್ತೀವಿ ಪಕ್ಕ ಪ್ರಾಮಾಣಿಕತೆಯಿಂದ ಪ್ರತಿನಿತ್ಯವೂ ಕೂಡ ಗಮನ ಕೊಟ್ಟು ಮಾಡ್ತಾ ಹೋಗ್ಬೇಕು. ಗುಡ್. ಒಂದ್ಸಲ ಎಡಗಾಲ ಮಚ್ಕೊಂಡ್ಬಿಡಿ. ಹಾಗೆ ಗುಡ್. ಬೆನ್ನೇರ ಇಟ್ಕೊಂಡ್ಬಿಡಿ. ನಿಧಾನ ಉಸಿರು ಇಟ್ಕೊಂತ ಎರಡು ಕೈನ ತಲೆ ಕಡೆ ತೆಗೆದುಕೊಂಡು ಹೋಗಿ ಸಾವಕಾಶವಾಗಿ ಮುಂದ್ಗಡೆ ನೋಡ್ತಾ, ಮುಂದ್ಗಡೆ ನೋಡ್ತಾ. ಗುಡ್. ವೆರಿ ಗುಡ್, ವೆರಿ ಗುಡ್. ಇನ್ನೊಂದು ಚೂರು ಉಸಿರು ಬಿಡ್ತಾ ಸಾವಕಾಶವಾಗಿ. ಇನ್ನೊಂದು ಚೂರು ವಾಪಸ್. ಗುಡ್. ಮತ್ತೆ ಒಂದ್ಸಲ ಉಸಿರು ತೆಗೆದುಕೊಂತ ಜಗ್ ಬಿಡಿ ಮೇಲ್ಗಡೆ. ಹೀಗೆ ಬೆಟ್ಟು ಲಾಕ್ ಮಾಡ್ಕೊಂಡ್ಬಿಡಿ. ಇನ್ನು ಸಾವಕಾಶವಾಗಿ ಮತ್ತೆ ಉಸಿರು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ನೋಡ್ತಾ. ಇನ್ನೊಂದು ಚೂರು. ಗುಡ್. ವಾಪಸ್. ರೆಡಿ? ಇಟ್ಸ್ ಲಾಸ್ಟ್ ರೌಂಡ್. ಚಾಚ್ಕೊಂಡ್ಬಿಡಿ. ಉಸಿರು ತೆಗೆದುಕೊಂತ ನೇರವಾಗಿ. ಸ್ವಲ್ಪ ಸೊಂಟ ಕುತ್ತಿಗೆ ನೋಡ್ತಾರೆ. ಎಚ್ಚರ, ಜಾಗೃತ. ನಿಮ್ಮ ಅವಸ್ಥೆ ನಿಮ್ಗೆ ಗೊತ್ತಿರತ್ತೆ. ಅದ್ರ ಮೇಲೆ ಗಮನ ಇಟ್ಟು ಎಚ್ಚರಿಕೆ ಮಾಡ್ತಾ ಬನ್ನಿ. ವಾಪಸ್. ಹಾಗೆ ಇನ್ನೊಂದು ಕಾಲಿನ ಮಾಡ್ಬಿಡುವ. ರೆಡಿ? ಬಲಗಾಲ ಮಡ್ಚ್ಕೊಂಡ್ಬಿಟ್ರೆ ಎಡಗಾಲ ಚಾಚ್ಕೊಳ್ಳಿ. ಎಸ್. ಇದು ಹಾಗೆ ಉಸಿರು ತೆಗೆದುಕೊಂತ ಚಾಚ್ಕೊಂಡ್ಬಿಡಿ. ಚೂರು ಜಗ್ಗಿ ಮೇಲ್ಗಡೆ. ಗುಡ್. ಉಸಿರು ಬಿಡ್ತಾ ನಿಧಾನವಾಗಿ ಸ್ವಲ್ಪ ಡಿಗ್ರಿ ಬೈ ಡಿಗ್ರಿ ಹೋಗ್ಬೇಕ್ರಿ. ಸಾವಕಾಶ. ವಾಪಸ್. ಫಸ್ಟ್ ರೌಂಡಲ್ಲಿ ಹೋಗಿ ಹಿಕ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ರೆಡಿ ಇರಲ್ಲ ಅದು, ಮಸಲ್ಸು ರೆಡಿ ಇರಲ್ಲ ಅದು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೀಗೆ ಮೂಮೆಂಟ್ ಕೊಡ್ತಾ ಹೋದಾಗ ಅದು ಸ್ವಲ್ಪ ಫ್ಲೆಕ್ಸಿಬಲ್ ಎಕ್ಸ್ಟೆನ್ಸ್ ಆಗ್ತಾ ಹೋಗುತ್ತೆ, ವಿಸ್ತಾರ ಆಗ್ತಾ ಹೋಗುತ್ತೆ. ಆಮೇಲೆ ಕೊನೆಗೆ ಹಿಡಿಯಬಲ್ಲ ಅಂತ ಸಾಮರ್ಥ್ಯ ಬರ್ತಾ ಹೋಗುತ್ತೆ, ಅಲ್ಲಿ ನಿಂದ್ರಬಲ್ಲ ಅಂತ ಸಾಮರ್ಥ್ಯ ಬರ್ತಾ ಹೋಗ್ತದೆ. ನೇರವಾಗಿ ಹಿಡಿದ್ರೆ ಅಂದರೆ ಮಸಲ್ಸ್ ಜಗ್ ಬಿಟ್ಟು ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಒಂದು ವಾರ ತಿಂಗಳಾದ್ರೆ ರಿಪೇರಿ ಆಗೋದಿಲ್ಲ ನೋಡ್ರಿ. ಎಚ್ಚರ ಇರ್ರಿ. ರೆಡಿ? ಲಾಸ್ಟ್ ರೌಂಡ್. ಸಾವಕಾಶ ಉಸಿರು ಬಿಡ್ತಾ. ಗುಡ್. ವೆರಿ ಗುಡ್. ಸೂಪರ್. ಪರವಾಗಿಲ್ಲ. ಫಸ್ಟ್ ಡೇಕಿನ ಚೆನ್ನಾಗಿ ಹಿಡಿತಿದ್ರಿ. ಗುಡ್. ಬಂದ್ಬಿಟ್ಟಿದಂದಷ್ಟು ಫ್ಲೆಕ್ಸಿಬಲ್. ಗುಡ್. ವಾಪಸ್. ರಿಲಾಕ್ಸ್. ಅದು ದೀರ್ಘವಾಗಿ ಉಸಿರಾಟ ಮಾಡಿ. ತಲೆ ಎತ್ತಿ ಉಸಿರು ಬಿಡ್ತಾ ತಲೆ ನೇರ. ರೆಡಿ? ಮತ್ತೊಂದ್ಸಲ ಎರಡು ಕೈ ಸೊಟ್ಟ ಹತ್ರ ಇಟ್ಕೊಂಡ್ಬಿಡಿ. ಹೇಗೆ
ಸ್ಟ್ರೇಟ್ ಆಗಿರಲಿ. ಉಸಿರು ತೀರ್ಕೊಂತ ಎಡಕತ್ತಿಲ್ಲ ನೇರ ಕಡೆ. ವಾಪಸ್ ಸ್ಮೂತ್ ಆಗಿ ಇಟ್ಕೊಂಡು ಹೋಗ್ಬೇಕು. ರೆಡಿ? ಗುಡ್. ಇಡೀ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಏನು ನಾನು ಒಬ್ಬನೇ ಹಿರ್ಕೋತಿದ್ದೀನಿ, ನಂಗೆ ಹಿರ್ಕೋಬೇಕ್ರಿ ಅಷ್ಟೇ, ತುಂಬ ಹಿರ್ಬೇಕು ಚಲೋ ಮಸ್ತಾಗಿ. ಉಸಿರು ಬಿಟ್ಕೊಂತ ನಿಧಾನವಾಗಿ, ಒಂಚೂರು ನಿಧಾನ ನಿಧಾನ ನಿಧಾನ. ವಾಪಸ್ ಮತ್ತೆ ಉಸಿರು ತೀರ್ಕೊಂತಾನೆ ಇರ. ಗುಡ್. ಹೀಗೆ ಚೆನ್ನಾಗಿ ಚಾಚ್ಕೊಂಡಿವಿ ಖರೆ ಆಯ್ತು. ಮುಂದ್ಗಡೆ ಬಾಗ್ಬೇಕಾದ್ರೆ ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಬ್ಸರ್ವ್ ಮಾಡ್ರಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ಸೊಂಟದಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು 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 ಗಮನಿಸ್ಕೊಂತ ಬರ್ಬೇಕು. ಎಲ್ಲೆಲ್ಲಿ ಹೇಗೆ ಸ್ಟ್ರೆಚ್ ಆಗ್ತದೆ, ಎಲ್ಲ ನಿಮ್ಗೆ ನೋವು ಕಾಣಿಸ್ಕೊಳ್ತಾ ಇದೆ. ಇವತ್ತು ಅನಿಸ್ತಾ ಇದೆ, ನಾಳೆ ಸೇಮ್ ಅನಿಸ್ತಾ ಇದ್ದೇನಾ, ಅಥವಾ ಆ ಪ್ರಮಾಣದ ನೋವು ಕಾಣಿಸ್ಕೊತಾ ಇದ್ದೇನಾ, ಅಥವಾ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದೇನಾ, ಇವೆಲ್ಲ ಕ್ರಮೇಣ ಗಮನಿಸ್ತಾ ಬರ್ಬೇಕು ನೀವು. ರೆಡಿ? ಗುಡ್ ಗುಡ್, ವೆರಿ ಗುಡ್, ಗುಡ್ ಗುಡ್. ವಾಪಸ್ ಮತ್ತೆ ನಿಧಾನ ಉಸಿರು ತೀರ್ಕೊಂತಾನೆ ಇರ. ಬಿಡ್ತಾರೆ ರಿಲ್ಯಾಕ್ಸ್. ಒಂಚೂರು ಎರಡು ಕಾಲು ಚಾಚ್ಕೊಂಡ್ಬಿಡಿ. ಹಾಗೆ ಎರಡು ಕೈಯನ್ನು ಪಾದಕ್ಕೆ ಹಿಡಿದು ಪ್ರಯತ್ನ ಮಾಡ್ರಿ. ಒಂಚೂರು ನಿಮ್ದ ಪಾದಗಳ ನೆನ್ಪಿಟ್ಕೊಳ್ಬಿಡ್ರಿ ಆರಾಮಾಗಿ. ರೆಡಿ? ಒಂಚೂರು ಹಾಗೆ ಬೆನ್ನೆರ ಇಟ್ಕೊಂಡ್ಬಿಡಿ. ಗುಡ್. ಉಸಿರು ತೀರ್ಕೊಳ್ಳಿ. ಮತ್ತೆ ಇಲ್ಲಿ ಉಸಿರು ಬಿಡ್ತಾ ನಿಧಾನ ಬಲಗಡೆ ಕೃಷ್ಣಾರ್ಥವನ್ನಿ ಭೂನಮನಾಸನ ಕೃಷ್ಣಿಗೆ. ಗುಡ್. ಸಾವಕಾಶ ಉಸಿರು ಬಿಡ್ತಾ ಹಣೆ ಭಾಗವನ್ನು ನೆಲಕಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಗುಡ್. ವಾಪಸ್ ಮತ್ತೆ ಉಸಿರು ತೀರ್ಕೊಂತ ನೇರ, ಬೆನ್ನು ನೇರ, ಲೋವರ್ ಬ್ಯಾಕಲ್ಲಿ ನೇರ ಇಟ್ಕೊಂಡ್ರಿ. ಉಸಿರು ಬಿಡ್ತಾ ಎಡ ಭಾಗಕ್ಕೆ. 3 ಮಧ್ಯೆ 4 ಮಧ್ಯೆ 5 ಮತ್ತೆ ನಿಧಾನ ಉಸಿರು ತೀರ್ಕೊಂತ ನೇರ, ಮತ್ತೆ ಕೃಷ್ಣಾರ್ಥವನ್ನಿ 6 ಸಾವಕಾಶ ಉಸಿರು ತೀರ್ಕೊಂತ ನೇರ, ಉಸಿರು ಬಿಟ್ಕೊಂತ ಇನ್ನೊಂದು ಕಡೆ 7 ಹಂಗ ಸಾವಕಾಶ ಉಸಿರು ತೀರ್ಕೊಂತ ಬೆನ್ನು ಸಹಿತ ನೇರ, ಉಸಿರು ಬಿಡ್ತಾ ಇನ್ನೊಂದು ಕಡೆ ಕೃಷ್ಣಾರ್ಥವನ್ನಿ 8 ಮತ್ತೆ ಉಸಿರು ತೀರ್ಕೊಂತ ನೇರ 9 ಮತ್ತೆ ಸಾವಕಾಶ ಉಸಿರು ತೀರ್ಕೊಂತ ನೇರ 10. ಗುಡ್. ರಿಲ್ಯಾಕ್ಸ್. ಅಭ್ಯಾಸಕ್ಕೆ ನಿಮ್ಗೆ ಗೊತ್ತಿರಲಿ ಅಂತ 10 ಕೌಂಟ್ಸ್ ಕೊಡಲ್ಲೇ. ನಿಮ್ಗೆ ಇನ್ನೊಂದಷ್ಟು ಬೇಕು ಅನ್ಸಿದ್ರೆ ಆಮೇಲೆ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕ್ರಿ. ದೀರ್ಘ ಉಸಿರಾಟ ಮಾಡಿ. ಖರೆ ಹೇಳ್ರಿ, ಈ ಯೋಗ ಶಿಬಿರ ಆದ ನಂತರ ನಾನು ನೆಕ್ಸ್ಟ್ ಅನ್ಬಡಿಸಿ ಯೋಗ ಮುಟ್ಟೋದಿಲ್ಲ ನೋಡೋದಿಲ್ಲ ಅಂತ ಟೈಮ್ ಆಗಿರ್ಬೇಡ್ರಿ. ಒಂದ್ಸಲ ನೋಡುವ, ದಯವಿಟ್ಟು ಹಂಗೆ ಮಾಡಬೇಡ್ರಿ. ಯಾಕಂದ್ರೆ ನನ್ನ ಪ್ರಾಣದ ಹರಿವಿಕೆ ನಿಮ್ಮ ಪ್ರಾಣದ ಹರಿವಿಕೆಗೆ ಪುಷ್ಟೀಕರಣ ಸಿಗ್ತಾ ಹೋಗುತ್ತೆ. ಮೊದಲ ಈ ಇನ್ಸ್ಟ್ರಕ್ಷನ್ ನೀವು ಕೇಳ್ತಲ್ಲ, ನಿಮ್ಮ ಒಳಗಡೆ ಪ್ರಾಣ ಕೀಳ್ತಾ ಇದೆ, ಪ್ರಾಣ ಅಬ್ಸರ್ವೇಷನ್ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ರತಿನಿತ್ಯ ಕೊಡ್ತಾ ಹೋದ್ರಿ ಅಂದ್ರೆ ಅದು ಆ ಫ್ಲೆಕ್ಸಿಬಿಲಿಟಿ, ಆ ಎಚ್ಚರಿಕೆ ಹಾಗೆ ಇಟ್ಕೊಳ್ತಾ ಹೋಗುತ್ತೆ. ಮತ್ತೆ ನನ್ನ ಪ್ರಾಣ ಸುಮ್ಮನೆ ವಿಷಯ ಮುಖ ಹರಿತಾ ಇಲ್ಲ, ಹೊರಗಡೆ ಎಲ್ಲ ಹರಿತಾ ಇಲ್ಲ. ವಿ ಶುಡ್ ಬಿ ಹ್ಯಾಪಿ. ನೀವು ಎಲ್ಲರೂ ಆರಾಮಾಗಿರ್ಬೇಕು ಅನ್ನೋಂಥ ಭಾವದಲ್ಲಿ ಆ ಪ್ರಾಣದ ತುಡಿತ ಕೆಲಸ ಮಾಡ್ತದೆ ಒಳಗಡೆ. ಹೌದಲ್ಲ? ಇದು ಪ್ರಾಣದ ಬೆಳಲಿಕೆ ಅಲ್ಲ, ಪ್ರಾಣದ ಉತ್ಸಾಹ ಇದೆ. ನನ್ನ ಪ್ರಾಣದ ಉತ್ಸಾಹ ಇದೆ ಒಳಗಡೆ, ಆತ್ಮ ಚೈತನ್ಯದ ಒಳಗಡೆ. ಅದರ ಪ್ರಭೆಯಲ್ಲಿ ಎಲ್ಲ ಆರ್ಗನ್ಸ್ಗಳಿಗೆ ಕೆಲಸ ಮಾಡ್ತಾ ಇದೆ ಜೀವಂತವಾಗಿ. ನಾನು ಮಾತಾಡ್ತಿದ್ದೀನಿ, ನೋಡ್ತಿದ್ದೆ, ಕೇಳ್ತಿದೆ, ಸ್ಪರ್ಶಿಸಿದೆ, ಎಲ್ಲ ಕೆಲಸ ಮಾಡ್ತಿದೆ. ಸೊ ಅದ್ರ ಬೆಳಕಲ್ಲಿ ಒಂದಷ್ಟು ಎಲ್ಲ ಕೆಲಸ ಮಾಡ್ತಿದೆಲ್ಲ, ಹಾಗಾಗಿ ಆ ಪ್ರಾಣನೂ ಅಷ್ಟೇ ಕೆಲಸ ಮಾಡ್ತಿದೆ. ಚೈತನ್ಯ ಹೋದ್ರೂ ಒಂದಷ್ಟು ಅವಧಿಗಳವರೆಗೂ ಪ್ರಾಣ ಒಳಗಡೆ ಇರುತ್ತೆ, ನಂತರದಲ್ಲಿ ಕಳ್ಸಿಕೊಳ್ತಾ ಹೋಗುತ್ತೆ ಪ್ರಾಣ ಒಂದೊಂದು ಭಾಗದಿಂದ. ಸೊ ಹಾಗಾಗಿ ಆ ಪ್ರಾಣದ ಹರಿವಿಕೆ ವಿಷಯಮುಖವಾಗಿ ಹರಿತು ಅಂದರೆ ನಮಗೆ ನನ್ನದು ಅಂತರಲ್ಲಿ ಆ ಪ್ರಾಮಾಣಿಕವಾಗಿ ಬೇಡವಾದ ರೀತಿಯಲ್ಲಿ ಹರಿತು ಹೋದ್ರೆ ಪ್ರಾಣದ ಬಳಲಿಕೆ ಆಗುತ್ತೆ. ರೋಗಗಳು, ಮಾನಸಿಕ ಒತ್ತಡಗಳು ಮತ್ತು ಭಾವನಾತ್ಮಕ ಒತ್ತಡಗಳು ಕಾಣಿಸ್ಕೊಳ್ತಾ ಹೋಗುತ್ತೆ, ಸಮಸ್ಯೆ ಕಾರಣ ಆಗುತ್ತೆ. ಪ್ರಾಣ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹರಿತು ಅಂದ್ರೆ, ಎಚ್ಚರಿಕೆ ರೀತಿಯಲ್ಲಿ ಸದ್ಭಾವದ ಕಡೆ ಹರಿತು ಅಂದ್ರೆ ನಿಜವಾಗ್ಲೂ ಪ್ರಾಣಕ್ಕೆ ಬಳಲಿಕೆ ಆಗೋದಿಲ್ಲ, ಪ್ರಾಣಕ್ಕೆ ಮೆರುಗು ಬರ್ತಾ ಹೋಗುತ್ತೆ, ಉತ್ಸಾಹ ಬರ್ತಾ ಹೋಗುತ್ತೆ. ಇದು ನಾನು ಕಂಡ್ಕೊಂಡಿದ್ದೀನಿ. ಸೊ ಅನುಭವದ ಮೇಲೆ ಹೇಳ್ತಿರೋದ್ರೆ, ನಾನು ಪುಸ್ತಕ ರೆಫರ್ ಮಾಡಿ ಹೇಳ್ತಿಲ್ರಿ, ನಾನು ಹೆಚ್ಚಾಗಿ ಪೇಷಂಟ್ ಜೊತೆ ಇರ್ತಿದ್ರಿ. ಎಲ್ಲರೂ ಸ್ಟಡಿ ಮಾಡ್ಲಿಕ್ಕೆ ಹೋದ್ರೆ ನಾನು ಪೇಷಂಟ್ ಜೊತೆ ಜಾಸ್ತಿ ಸಮಯ ಕಳೀತಿದ್ದೆ. ಪ್ರಿಪರೇಸ್ ಅಂದ್ರೆ ನಾನು ಪೇಷಂಟ್ ಅಂತ ಹೇಳೋದಿಲ್ಲ ಅವ್ರಿಗೆ, ಪಾರ್ಟಿಸಿಪೇಂಟ್. ಯೋಗವನ್ನು ಕಲಿಗೆ ಬಂದಿರ್ತಕ್ಕಂಥ ಸಾಧಕ ಅಂತಂತೀನಿ ನಾನು, ಪೇಷಂಟ್ ಅನ್ನೋದಿಲ್ಲ ನಾನು. ಸೊ ಆ ದೇಶ ಒಳಗಡೆ ದಯವಿಟ್ಟು ನೀವು ಯಾರೊಬ್ಬರು ಮಿಸ್ ಮಾಡಲಾರ್ದ ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡಲೇಬೇಕು, ಮಾಡಲೇಬೇಕು. ಇಲ್ಲಾದ್ರೂ ಬಿಟ್ಟರೆ ಏನಾಗುತ್ತೆ ಗೊತ್ತಾ,
ಗುರುದ್ರೋಹ ಆಗತ್ತಲ್ಲ. ಗುರು ಅಂದರೆ ನಾನಲ್ಲ, ಒಳಗಡೆ ನಿಂತ್ಕೊಂಡು ಹಿಡಿಸುವಾತ ಅದನ್ನಲ್ಲ, ಆ ಶಕ್ತಿ ಬರ್ತತಲ್ಲ, ಆ ಕಲಿ ಬರ್ತತಲ್ಲ, ಜ್ಞಾನ ಬರ್ತದಲ್ಲ, ಅದಕ್ಕೆ ದ್ರೋಹ ಮಾಡಿದಾಗತ್ತೆ. ರೆಡಿ? ವಾಟ್ ನೆಕ್ಸ್ಟ್ ಹೇಳ್ಬಿಡ್ರಿ. ವಾಟ್ ನೆಕ್ಸ್ಟ್ ಗೊತ್ತಿಲ್ವಾ? ಕಾಲು ಚಾಚ್ಕೊಂಡ್ಬಿಡಿ. ಗುಡ್. ಮೊಳಕಾಯಿ ಬೆಂಡ್ ಮಾಡ್ಕೊಂಡು ಮಲ್ಕೊಂಡ್ಬಿಡಿ ಆರಾಮಾಗಿ. ಗುಡ್. ಮಲ್ಕೊಂಡ್ವಾ? ಮಲ್ಕೊಂಡ್ರೆ ಪ್ರತಿಯೊಂದು ಇಂಚಿಂಚು ಕೂಡ ಭಾಗ ನೆಲಕ್ಕೆ ಸ್ಪರ್ಶ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೇಕ್ರಿ. ದಿಸ್ ಆರ್ ಸೂಪರ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ. ಸೂಪರ್ ಕಾನ್ಸಿಯಸ್ನೆಸ್ ಅಷ್ಟು ಅವೇರ್ ಇರಬೇಕು ಮತ್ತೆ ಎಂಜಾಯ್ ಮಾಡ್ತಾ ಹೋಗ್ಬೇಕು ಅದನ್ನ. ಗುಡ್. ಎರಡೂ ಕಾಲು ಜೋಡಿಸಿರ್ಲಿ, ಎರಡೂ ಕೈಗಳು ನಿಮ್ಮ ಸೊಂಟ ಹತ್ರ ಇಟ್ಕೊಂಡ್ಬಿಡಿ. ನಿಧಾನವಾಗಿ ಸುತ್ತಿ ಇಟ್ಕೊಂತ ಬಲಗಾಲೆಲ್ಲ ನೇರವಾಗಿ ಚಾಚ್ಕೊಂಡ್ಬಿಡಿ. 90 ಡಿಗ್ರಿ ತೀರ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಎಷ್ಟು ಬರುತ್ತೋ ಬರಲಿ. ಪಾದ ಒಳಮುಖ ಜಿಗ್ಬಿಡ್ರಿ. ಮತ್ತೆ ಉಸಿರು ಬಿಡ್ತಾ ನಿಧಾನವಾಗಿ ಕಾಲು ಕೆಳಗಡೆ. ವೆರಿ ಗುಡ್. ಹಾಗೆ ಎಡಗಾಲ ಚಾಚ್ಕೊಂಡ್ಬಿಡ್ರಿ. ಉಸಿರು ತೀರ್ಕೊಂತ ಆಕಾಶದ ಕಡೆ ತಿಳ್ಕೊಡ್ರಿ. ಅಂಗಾಲ್ಗಳು ಬಂತ, ಪಾದ ಒಳಮುಖ ಜಿಗ್ಬಿಡ್ರಿ. ಮತ್ತೆ ಸಾವಕಾಶ ಉಸಿರು ಬಿಟ್ಕೊಂತ ಕೆಳಗಡೆ. ಗುಡ್. ಕಂಟಿನ್ಯೂಸ್ಲಿ 4 ಸಲ ಮಾಡ್ಬಿಡಿ. ಪ್ರಣಾಮ್. ಪ್ರಣಾಮ್. ಗುಡ್. ಕೆಳಗಡೆ ಕಾಲು ಎತ್ತಂಗಿಲ್ರಿ, ಮೇಲ್ಗಡೆ. ಒಂದ್ ಕಾಲು ರೈಸ್ ಮಾಡಿದ್ರೆ ಇನ್ನೊಂದು ಕಾಲು ಕೆಳಗಡೆ ಅಲ್ಲೇ ನೆಲ ಮೇಲೆ ಇರಬೇಕು. ಪಾದ ಒಳಮುಖ ಜಗ್ಬಿಡ್ರಿ ಒಂಚೂರು ಹಾಗರ. ಚೆನ್ನಾಗಿ ಅಂಗೈಗಳು ಸೊಂಟ ಹತ್ರ ಇಟ್ಕೊಂಡ್ಬಿಡ್ರಿ. ಬೆಸ್ಟ್ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಸೊಂಟ ಕಿಟ್ಕೊಳಕ್ಕೆ ಸೊಂಟ ಹತ್ರ ಇಟ್ಕೊಂಡ್ಬಿಡಿ. ಕೈ ಅಂಗೈ ಕೆಳಮುಖವಾಗಿ. ಗುಡ್. ಇಲ್ಲಿ ಇಟ್ಕೊಂಡ್ಬಿಡಿ. ಇಟ್ಕೊಂಡ್ಬಿಡಿ. ಎಸ್. ಪಾದ ಒಳಮುಖ ಜಗ್ಬಿಟ್ಟು ಒಳಗೆ. ಎಸ್. ಗುಡ್. ಒಂದು ಕಾಲು ಮೇಲ್ಗಡೆ ರೈಸ್ ಮಾಡಿದಾಗ ಇನ್ನೊಂದು ಕಾಲು ನೆಲ ಬಿಟ್ಟು ಏಳಬಾರ್ದು. ನೀವು ರೈಸ್ ಮಾಡಿರೋ ಕಾಲು 30 ಡಿಗ್ರಿ ಎತ್ತಿದ್ರು ಪರವಾಗಿಲ್ಲ. ಶುಡ್ ಬಿ ಸ್ಟ್ರೈಟ್. ನೀ ಶುಡ್ ಬಿ ಸ್ಟ್ರೈಟ್. ಮೊಳಕಲ್ಲಿ ನೇರ ಇದೆ. ಗುಡ್. ಗುಡ್. ಲಾಸ್ಟ್ ರೌಂಡ್. ಬಲಗಾಲಿಂದ ಶುರು ಮಾಡಿ ಒಂದ್ಸಲ ಎಡಗಾಲಿಂದ ಮಾಡಿ ನಿಲ್ಲಿಸ್ಬಿಡಿ. ಗುಡ್. ರಿಲ್ಯಾಕ್ಸ್. ನೀವು ಹೆಂಗೆ ಮಲ್ಕೊಂಡ್ರಿಲ್ಲ ಹಂಗನ ನಿಮ್ಮ ಕಾಲುಗಳು ಈ ಕಡೆ ದಕ್ಷಿಣದ ಕಡೆ ಆಗಲಿ, ಈ ಕಡೆ ರೋಡ್ ಕಡೆ ಆಗಲಿ, ನಿಮ್ಮ ಕಾಲುಗಳು ಸ್ಕೂಲ್ ಗ್ರೌಂಡ್ ಕಡೆ ಆಗಲಿ, ಈ ಕಡೆ ಒಳಗಡೆ. ಗುಡ್. ಸ್ವೈಂಕ್ ಮಾಡಿ ಟರ್ನ್ ಆಗ್ಬಿಡಿ. ಗುಡ್. ನಾನು ಸ್ಟಾರ್ಟ್ ಸ್ಮಾಲ್ ಸೈಕ್ಲಿಂಗ್. ರೆಡಿ? ಎರಡು ಕೈ ಸೊಂಟ ಹತ್ರ ಇಟ್ಕೊಂಡ್ಬಿಡಿ. ಫುಲ್ ಸೈಕ್ಲಿಂಗ್ ಆಗ್ಬೇಕ್ರಿ. ಏಕಂ ದ್ವಿ ತ್ರೀಣಿ ಚತ್ವಾರಿ ಪಂಚ ಷಡ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ತ್ರಯೋದಶ ಚತುರ್ದಶ ಪಂಚದಶ. ವಾಪಸ್ ಆಂಟಿ ಕ್ಲಾಕ್ ವೈಸ್. 14 13 12 11 10 9 8 7 6 5 4 2 1. ರಿಲ್ಯಾಕ್ಸ್. ವಿಶ್ರಾಂತಿ. ಪಾದ ಹಾಗೆ ಮಡ್ಚ್ಕೊಂಡಿರಲಿ. ಮೊಳಕಾಲು ಮಡ್ಚ್ಕೊಂಡಿರಲಿ. ಪಾದ ಚೆನ್ನಾಗಿ ಇಟ್ಕೊಂಡ್ಬಿಡಿ ಗ್ರೌಂಡ್ ಮೇಲೆ. ಹೊಟ್ಟೆಯ ಭಾಗ, ಸೊಂಟ, ತೊಡೆಯ ಸ್ನಾಯುಗಳು, ಮೊಳಕಾಲು, ಪಾದದ ಮೀನಖಂಡ ಭಾಗ, ನಿಮ್ಮ ಕಪ್ ಮಸಲ್ಸ್, ಪಾದ ಕೀಲು ಭಾಗ, ಪಾದ ಬೆರಳುಗಳು ಅವೆಲ್ಲವನ್ನು ಗಮನಿಸ್ಕೊಳ್ಳಿ. ಫೀಲ್ ಗುಡ್. ರಿಲ್ಯಾಕ್ಸ್. ನಿಜವಾಗ್ಲೂ ರಿಲ್ಯಾಕ್ಸ್ ಅನಿಸ್ತಾ ಇದೆನೋ ಇಲ್ವೋ ನಿಮಗೆ? ಗಮನಿಸ್ಕೊಳ್ಳಿ. ನಿಧಾನವಾಗಿ ಎರಡೂ ಪಾದ ಕೂಡಿಸ್ರಿ. ಎರಡೂ ಪಾದ ಜೋಡಿಸಿರ್ಲಿ. ಎರಡೂ ಮೊಳಕಾಲುಗಳು ಕೂಡಿಸಿರ್ಲಿ. ಎರಡೂ ಅಂಗೈಗಳನ್ನು ತಲೆ ಕೆಳಗಡೆ ಇಟ್ಕೊಂಡ್ಬಿಡಿ. ಗುಡ್. ನಿಧಾನಕ್ಕೆ ಮಧ್ಯದಲ್ಲಿ ಉಸಿರು ತೀರ್ಕೊಳ್ಳಿ. ಉಸಿರು ಬಿಟ್ಕೊಂತ ಎರಡೂ ಮೊಳಕಾಲುಗಳನ್ನು ಎಡಗಡೆ ತೂಗ್ಬಿಡ್ರಿ. ಮುಖಭಾಗ ಬಲಗಡೆ. ಸೊ ಬೋತ್ ಲೆಗ್ ಲಂಬರ್ ಸ್ಟ್ರೆಚ್ ಬ್ರೀದಿಂಗ್. ವೆರಿ ಗುಡ್ ಪ್ರಾಕ್ಟೀಸ್ ಫಾರ್ ಲೋವರ್ ಬ್ಯಾಕ್ ಪೇನ್ ಇದು. ಸೊಂಟ ಭಾಗಕ್ಕೋಸ್ಕರ ಸ್ಪೆಷಲಿ ಲಂಬರ್ ರೀಸನ್ ಇದೆಲ್ಲ ಕೆಳಗಡೆ ಭಾಗ. L4
L1, L2, L3, L4, L5. ಸೊ 5 vertebrae ಇದೆ. ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ನಿಜವಾಗ್ಲೂ ರಿಲ್ಯಾಕ್ಸ್ ಆಗಿಬಿಡ್ತೈತ್ರಿ. ಇನ್ನೊಂದ್ರ ಕೆಳಗಡೆ L5 ಕೆಳಗಡೆ ಕಾಸಿಕ್ ಸೆಕ್ರಮ್ ಇನ್ನೂ 2 ಬೋನ್ಸ್ ಇದೆ. ಅಲ್ಲೂ ಏನಾದ್ರು ಒಂದಷ್ಟು ನಿಮ್ಗೆ ವ್ಯತ್ಯಾಸ ಕಾಣಿಸ್ಕೊಂಡ್ರೆ ನಿಜವಾಗ್ಲೂ ರಿಲ್ಯಾಕ್ಸ್ ಅನ್ಸ್ಬಿಡುತ್ತೆ. ಅಥವಾ ಕಷ್ಟ ಅನಿಸ್ತಂದ್ರೆ ನಿಲ್ಲಿಸ್ಬಿಡಿ. ನಿಧಾನ ಸ್ಮೂತ್ ಆಗಿ ನೀವು ಎಡೂ ಮೊಳಕಾಲುಗಳು ಎಡಗಡೆ ಆದ್ರೆ ಅಥವಾ ಬಲಗಡೆ ಆದ್ರೆ ಟ್ವಿಸ್ಟ್ ಮಾಡಿದಾಗ ಮೊಳಕಾಲುಗಳು ಕೂಡಿಸಿರ್ಬೇಕು. ಒಟ್ಟಾರೆ ಮೊಳಕಾಲುಗಳು ಪಾದಗಳು ಕೂಡಿಸಿರ್ಬೇಕು. ಭುಜಗಳು ನೆಲದಕ್ಕೆ ಏಳಬಾರದು. ಮೊಳಕೈ ಭುಜಗಳು ಹೀಗೆ ಟ್ವಿಸ್ಟ್ ಮಾಡಬೇಕಾದ್ರೆ ಸೊಂಟದ ಭಾಗದ ಕಡೆ ಗಮನ ತೆಗೆದುಕೊಂಡು ಹೋಗ್ರಿ. ಹೊಟ್ಟೆ ಭಾಗ, ಲೋವರ್ ಬ್ಯಾಕ್, ಕುತ್ತಿಗೆ. ನೇರವಾಗಿ ಅಭ್ಯಾಸಗಳು 2 ಸಮಸ್ಯೆಗಳ ಜೊತೆ ಡೀಲ್ ಮಾಡ್ತಿದ್ರಿ. ಸ್ಪೆಷಲಿ ಒಂದು ಲೋವರ್ ಬ್ಯಾಕ್ ಅಂಡ್ ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡ್ಗೋಸ್ಕರ. ಅಷ್ಟೇ ಅಲ್ಲ, ಅದ್ರ ಜೊತೆ ಅಸೋಸಿಯೇಟೆಡ್ ಆಗಿ ಫೇಸಿಯಲ್ ಆರ್ಗನ್ಸ್ ರೀ, ಮುಖ, ಕಿವಿ, ಕಣ್ಣು, ವೆರಿ ಸೆನ್ಸಿಟಿವ್ ಪ್ಲೇಸ್ಗಳಿಗೆಲ್ಲ ಆಕ್ಟಿವ್ನೆಸ್ ಕೊಡ್ತಾ ಹೋಗುತ್ತೆ. ಗುಡ್. ಫಸ್ಟ್ ಯಾವ ಕಡೆಯಿಂದ ಶುರು ಮಾಡಿವಿ? ನೀವು ಇಲ್ಲೇ ಇದ್ರೆ ಗೊತ್ತಾಗುತ್ತೆ. ನೀವು ಇಲ್ಲಿ ಇರಲಿಲ್ಲ, ಎಲ್ಲೋ ಮೈಂಡ್ ಸ್ಕಿಪ್ ಆಗಿತ್ತು ಅಂದ್ರೆ ಗೊತ್ತಾಗೋದಿಲ್ಲ ಅದು. ಅಪೋಸಿಟ್ ಡೈರೆಕ್ಷನ್ ಮಾಡಿ ನಿಲ್ಲಿಸ್ಬಿಡಿ. ರಿಲ್ಯಾಕ್ಸ್. 2 ಕಾಲು ನೀರು ಬಚ್ಚ ಹಚ್ಕೊಂಡ್ಬಿಡಿ. ರಿಲ್ಯಾಕ್ಸ್. ಪಾದಗಳು ಒಬ್ಬರ ತಲೆ ಮೇಲೆ ಬರಲಾರ್ದಂಗ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ರಿ. ಗುಡ್. ನಿಧಾನಕ್ಕೆ ನಿಮ್ಮ ತಲೆಗಳು ಸ್ಟೇಜ್ ಕಡೆ ಮಾಡಬೇಡ. ಕಳಶಗಳು, ಶಿರವನ್ನ ಕಳಶ ಈ ಕಡೆ ಮಾಡಿಬಿಡ್ರಿ, ಸ್ಟೇಜ್ ಕಡೆ. ತಲೆಯಲ್ಲಿ ಸದ್ಭಾವಗಳಿತ್ತಂದ್ರೆ ಶಿರವನ್ನ ಕಳಶ ಅದು. ಸದ್ಭಾವ ಇರಲಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ. ಗುಡ್. ಅದೇನಾಗಿರ್ತದ್ರ ಕಾಗೆ ವಿಷ್ಟಿಸುವ ವನ್ಯ ಕಳಶ ಆಗ್ಬಿಡ್ತದ. ಕಾಗೆ ಬಂದು ಕೂತ್ಕೊಳ್ಳಿಕ್ಕೆ ಯೋಗ್ಯ ಆಗ್ಬಿಡ್ತಂದ್ರೆ ಸದ್ಭಾವ ಇರಲಿಲ್ಲ ಅಂದ್ರೆ. ಹೃದಯದಲ್ಲಿ ಶಿವನ ನೆನಪು ಇರಲಿಲ್ಲ ಅಂತಂದ್ರೆ ಅದು ಭವಿತನ ಆಗುತ್ತಂದ್ರೆ. ಹೃದಯದೊಳಗಡೆ ಶಿವನ ನೆನಪು ನಡೀತಿರ್ಬೇಕಂತ ಅದು ದೇವಾಲಯ ಆಗ್ತದೆ. ದೇವ ಅದು ಕೊಡು ಅಂದ್ರೆ ಭವಿತನ ಆಗುತ್ತಂತೆ. ದೇವ ನೀನ್ ಬೇಕು ಅಂದ್ರೆ ಭಕ್ತತನ ಆಗುತ್ತಂತೆ. ನಿಧಾನವಾಗಿ ಬಲಗಾಲ ಮಚ್ಕೊಳ್ರಿ. ಎಡಗಡೆ ತಲೆ ಕೆಳಗಡೆ ಇಟ್ಕೊಂಡ್ಬಿಡಿ. ನಿಧಾನವಾಗಿ ಎಡಗಡೆ ಮಲ್ಕೊಂಡ್ಬಿಡಿ. ನಿಧಾನಕ್ಕೆ ಹೊಟ್ಟೆ ಮೇಲೆ ಬಂದ್ಬಿಡಿ. ಮಕರಾಸನ ಸ್ಥಿತಿಯಲ್ಲಿ. ಗುಡ್. ಗುಡ್. ಹೀಗೆ ಹೊಟ್ಟೆ ಮೇಲಂತೂ ಬಂದ್ಬಿಟ್ಟಿವಿ. ಸುಮ್ಮನೆ ಹಾಗೆ ಹಿಂಗೆ ಇಟ್ಕೊಳ್ಳೋ ಬದಲಿಗೆ ಸ್ವಲ್ಪ ಎದೆಯಿಂದ ಮೇಲ್ಗಡೆ ಹಿಂಗಿಸ್ಕೊಂಡ್ಬಿಡ್ಬೇಕು. ಚೂರು ಮುಂದ್ಗಡೆ ಹೀಗೆ ಹೀಗೆ ಸ್ವಲ್ಪ ಮುಂದ್ಗಡೆ ಎಳೆದ್ಬಿಟ್ಟು ಇಟ್ಕೊಂಡ್ರೆ ಒಪೆ ಭಾಗ ಲೋವರ್ ಬ್ಯಾಕ್ ಚೆನ್ನಾಗಿ ಹೊಟ್ಟೆ ಮೇಲೆ, ಲೋವರ್ ಬ್ಯಾಕ್ ನೆಲದ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದ್ರ ಮೇಲೆ ಜಾಸ್ತಿ ಪ್ರೆಸರ್ ಬೀಳ್ತಾ ಹೋಗುತ್ತೆ. 2 ಕಡೆ ಇಟ್ಕೊಂಡ್ಬಿಡಿ. ಗುಡ್. ಹಿಂದ್ಗಡೆ 2 ಪಾದಗಳು ಒಳಮುಖವಾಗಿರಲಿ. ಜಸ್ಟ್ 5 seconds. ನಿಧಾನವಾಗಿ ಕಣ್ಣು ಮುಚ್ಚ್ರಿ. ಹೊಟ್ಟೆ ಭಾಗದ ಕಡೆ ಗಮನ ತೆಗೆದುಕೊಂಡು ಹೋಗ್ರಿ. ಯಾರೆಲ್ಲ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಅನ್ನ, ಸೂಚನೆಗಳನ್ನ ಗಮನಿಸಿ ಮಾಡ್ತಾ ಹೋಗ್ತೀರಿ, ನಿಜವಾಗ್ಲೂ ಅದ್ಭುತ ಲಾಭಗಳು, ಅದ್ಭುತ ಜರ್ನಿ, ಹೊಸ ದೃಷ್ಟಿಕೋನ, ಹೊಸತನವನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಹೋದಿಲ್ಲ, ನಾನು ಅನ್ಕೊಂಡಿದ್ ಬಿಟ್ಟು ಇನ್ನೂ ಒಂದಷ್ಟು ವಿಸ್ತಾರ ಐತಲ್ಲ ಬದುಕು ನನ್ನ ಎದುರುಗಡೆ ಅನ್ನೋಂಥ ಭಾವಗಳು ಒಳಗಡೆ ಸೃಜಿಸ್ತಾ ಹೋಗ್ತದೆ. ಅಷ್ಟು ಪಾಸಿಟಿವ್ ಹಾರ್ಮೋನ್ಸ್ಗಳು ಒಳಗಡೆ ಸೆಕ್ರೇಷನ್ ಆಗ್ತಾ ಹೋಗುತ್ತೆ. ನೋಡ್ರಿ, ಈ ಸ್ಥಿತಿಯಲ್ಲಿ ಹೆಚ್ಚಾಗಿ ಹೊಟ್ಟೆ ಭಾಗದಲ್ಲೇನೆ ಭಾರ ಬೀಳ್ತಾ ಇದೆ ನಿಜ. ಹೆಚ್ಚಾಗಿ ಎಲ್ಲಿ ಬಿದ್ದಿದೆ ಅನ್ನೋದನ್ನ ಗಮನಿಸ್ಕೊಳ್ರಿ. ಹೆಚ್ಚಾಗಿ ಯಾವ ಭಾಗದಲ್ಲಿ ಪ್ರೆಸರ್ ಇದೆ, ಒತ್ತಡ ಇದೆ. ಈಗ ನೋಡ್ಬಿಡ್ರಿ, ಎಡಗೈನ ಕೆಳಗಡೆ ಇಟ್ಕೊಳ್ರಿ. ಎಡ ಹಸ್ತದ ಮೇಲೆ ಬಲ ಹಸ್ತನ ಇಟ್ಕೊಂಡು ಘಟ ಇಟ್ಕೊಂಡ್ರಿ. ಇವಾಗ ನೋಡ್ರಿ, ಇವಾಗ ಯಾವ ಭಾಗದಲ್ಲಿ ಭಾರ ಇದೆ?
ಉಸಿರಾಟ ನಿಧಾನವಾಗಿದೆನಾ ಅಥವಾ ವೇಗವಾಗಿದೆನಾ, ನೀವು ಮಾಡ್ತಾ ಇದ್ದೀರೋ ಅಥವಾ ಸಹಜವಾಗಿ ಅದು ಡೀಪ್ ಆಗ್ತಾ ಇದೆನೋ. ಜಸ್ಟ್ ಕಲೆಕ್ಟ್ ಆಲ್ ದಿ ಇನ್ಫಾರ್ಮೇಶನ್ ಆಫ್ ಯುವರ್ ಅಬ್ಡಮಿನಲ್ ಏರಿಯಾ, ಫ್ರಮ್ ಯುವರ್ ಅಬ್ಡಮಿನಲ್ ಏರಿಯಾ. ಸ್ಮೈಲಿಂಗ್ ಫೇಸಲ್ಲಿ ಚೆನ್ನಾಗಿ ಅನಿಸ್ಬೇಕು. ಕಣ್ಣುಗಳಲ್ಲಿ ಆನಂದದ ಭಾವ, ಕಣ್ಣಲ್ಲಿ ಆ ಆನಂದದ ಬೆಳಕು ಯಾವಾಗಲೂ ಚೆಲ್ತಿರಬೇಕ್ರಿ. ಗುಡ್. ನಿಧಾನವಾಗಿ ಹಿಂಗಡೆ ಎರಡು ಕೈ ಜೋಡಿಸ್ಬಿಡಿ. ಎಸ್, ಹೀಗೆ ಸಾವಕಾಶವಾಗಿ ಶಶಂಕಾಸನ ಕಡೆ ಬಂದ್ಬಿಡಿ. ಶಶಂಕಾಸನ ಕಡೆ ಬಂದ್ಬಿಡಿ. ಒಂದಷ್ಟು ಅವುಗಳಿಗೆ ಕಷ್ಟ ಆಗ್ಬೋದು, ಬಂದರೆ ಮಾಡಿರುವ. ಕಷ್ಟ ಅನ್ಸಿದ್ರೆ ಆರಾಮಾಗಿ ಕೂತ್ಬಿಡಿ. ತೀರ ಕಷ್ಟ ಅನ್ಸುತ್ತೆ, ಹಗ್ರಕ್ಕೆ ಅನ್ಸಿದ್ರೆ ಏನು ತೊಂದರೆ, ಒಂಚೂರು ನೋಯ್ತಿದೆ ಅಂತ ತೊಂದರೆ ಇಲ್ಲ. ವಾಪಸ್ ಬಲಗಾಲ ಮುಂದೆ ತಗೊಂಡ್ಬಿಡಿ. ರೈಟ್ ಲೆಗ್ ಫಾರ್ವರ್ಡ್ ಬಿಟ್ವೀನ್ ಬೋತ್ ಪಾಮ್ಸ್. ಗುಡ್. ಇಟ್ಕೊಳ್ಳೋ ಮೊದಲನೇ ಕೆಲಸ ಹೇಗೆ, ವಾಪಸ್ ತಿಳ್ಕೊಂಡ್ಬಿಡಿ. ಹಾಗೆ ಎಡಗಾಲ ತೀರ್ಕೊಳ್ಳಿ, ಉಸಿರು ತೀರ್ಕೊಳ್ತಾ. ಗುಡ್. ಮತ್ತು ವಾಪಸ್ ಸ್ವಲ್ಪ ನಿಮ್ಗೆ ರೂಢಿಗತ ಆಗಲಿ ಅಂತ, ಕಷ್ಟ ಆಗಬಾರ್ದು ಅಂತ. ಸರಿ, ವೇರಿಯೇಷನ್ಗಳಿವೆಲ್ಲ, ಬಿಗಿನಿಂಗ್ ವೇರಿಯೇಷನ್. ಗುಡ್. ವಾಪಸ್. ಗುಡ್. ಅದು ಕಾಲು ಎಲ್ಲೆಲ್ಲೂ ಹೋಗ್ತಿದೆ, ಒಳಗಡೆ ಅದು ಅರ್ಥನೇ ಇಲ್ಲ. ಸೊ ಅದಕ್ಕೋಸ್ಕರ ಒಂದಷ್ಟು ಹೀಗೆ ಇರಲಿ ಅಂತ ಸದ್ಯಕ್ಕೆ. ಗುಡ್. ವಾಪಸ್. ಅಟ್ಲೀಸ್ಟ್ ಒಳಗಡೆ ಆದರೂ ಬರಲಿ ಹೆದರ್ಕಂತ. ವಾಪಸ್. ಈಗ ಇಟ್ಕೊಳ್ಳೋದು ಒಂದು ಮೊದಲನೇ ಕೆಲಸ ಇದ್ರೆ, ಎರಡನೇ ಕೆಲಸ ಒಂಚೂರು ಸೊಂಟವನ್ನು ಮುಂದ್ಗಡೆ ತಿಳ್ಕೊಂಬಿಡಿ. ಹೀಗೆ. ಗುಡ್. ಒಂಚೂರು ಒಂಚೂರು ಒಂಚೂರು. ಗುಡ್. ಗುಡ್. ವೆರಿ ಗುಡ್. ಗುಡ್. ವಾಪಸ್ ಮತ್ತೆ ಎಡಗಾಲ ತಿಳ್ಕೊಂಬಿಡಿ. ಗುಡ್. ಇನ್ನೊಂಚೂರು ಇನ್ನೊಂಚೂರು. ಗುಡ್. ಉಸಿರು ತೀರ್ಕೊಂತ ನಿಧಾನಕ್ಕೆ. ಗುಡ್. 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 ವಾಪಸ್ ಬಲಗಾಲ ಮುಂದ್ಗಡೆ ತೀರ್ಕೊಂಬಿಡಿ, ಮತ್ತೆ ಉಸಿರು ತೀರ್ಕೊಂತ. ಗುಡ್. ಗುಡ್. ಹಾಗೆ ಎಡಗಾಲ ತೀರ್ಕೊಂಬಿಡಿ, ಕೂತ್ಕೊಂಬಿಡಿ ಪಾದ ಮೇಲೆ. ಗುಡ್. ನಿಧಾನವಾಗಿ ಮೊಳಕಾಲ ನೇರ ಮಾಡಿಕೊಂಡು ಸಾವಕಾಶ ಕೈನ ಮೇಲ್ಗಡೆ ತೀರ್ಕೊಂಡು ಹೋಗ್ತಾ ನಮಸ್ಕಾರ ಅಂದ್ರೆ. ರೆಡಿ? ಒಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡಿಬಿಡುವ. ಓಕೆ. ನಮಸ್ಕಾರ ಮಂತ್ರ. ಉಸಿರು ತೆಗೆದುಕೊಂತ ಎರಡು ಕೈನ ತೆಳ್ಳರ ಕಡೆ ತಿರ್ಕೊಂಡು ಹೋಗ್ಬಿಡಿ. ಪಾದಗಳು ಜೋಡಿಸಿರ್ಲಿ, ಪಾದಗಳು ಜೋಡಿಸಿರ್ಲಿ. ಗುಡ್. ಚೆನ್ನಾಗಿ ಮೇಲ್ಗಡೆ ಚಾಚ್ಕೊಂಡ್ಬಿಡಿ. ಹಾಗೆ ಸಾವಕಾಶವಾಗಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ನೋಡ್ತಾ ಮುಂದ್ಗಡೆ ನೋಡ್ತಾ ಮೊಳಕಾಲೆಲ್ಲ ಚೂರು ಬೆಂಡ್ ಮಾಡ್ಕೊಳ್ಳಿ. ಗುಡ್. ಪಾದ ಹಸ್ತಾಸನ. ಉಸಿರು ಬಿಡ್ತಾ. ಗುಡ್. ಹಾಗೆ ಸಾವಕಾಶ ಕೂತ್ಕೊಂಡ್ಬಿಡಿ ಕೆಳಗಡೆ, ಎರಡು ಮೊಳಕಾಲು ಮಡ್ಸ್ಕೊಂಡು. ಇಲ್ಲೇ ನಿಧಾನ ಬಲಗಾಲ ಹಿಂದ್ಗಡೆ ಚಾಚ್ಕೊಳ್ರಿ, ಉಸಿರು ತೀರ್ಕೊಳ್ತಾ. ಅಶ್ವ ಸಂಚಲನಾಸನ. ಕುದುರೆ ರೇಸಲ್ಲಿ ನೋಡ್ಬೇಕು, ಬಿಟ್ರೆ ಹೀಗೆ ಓಡ್ಬಿಡ್ತು ಕುದುರೆನ, ಹೌದಲ್ಲ? ವಾಪಸ್ ವಾಪಸ್ ಬಲಗಾಲ ಮುಂದೆ ತೀರ್ಕೊಂಡ್ಬಿಡಿ. ಪಾದ ಹಸ್ತಾಸನ. ಉಸಿರು ಬಿಟ್ಟಿರ್ತೀವಿ, ಮತ್ತೆ ಉಸಿರು ತೀರ್ಕೊಂತ ಎರಡೂ ಕೈಗಳು ಆಕಾಶದ ಕಡೆ. ಇದು ಊರ್ಧ್ವಾಸನ. ಊರ್ಧ್ವ ಮುಖವಾಗಿ ಹಸ್ತಗಳು ಚಾಚ್ಕೊಂಡಿದ್ವಿ. ಊರ್ಧ್ವ ಹಸ್ತೋತ್ತಾರಾಸನ. ಎಸ್. ನಮಸ್ಕಾರ ಮುಂದೆ. ಗುಡ್. ರೆಡಿ? ಮತ್ತೆ ಉಸಿರು ತೀರ್ಕೊಂತ ತಲೆ ನೇರದ ಕಡೆ. 1 2 ಮುಂದ್ಗಡೆ ನೋಡ್ತಾ ಸಾವಕಾಶವಾಗಿ ಸಾವಕಾಶವಾಗಿ ಮೊಳಕಲಲ್ಲಿ ಒಂಚೂರು ಬೆಂಡ್ ಮಾಡ್ಕೊಳ್ಳಿ. ಪಾದ ಹಸ್ತಾಸನ. ನಿಧಾನ ಮೊಳಕಾಲು ಬೆಂಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಎಸ್. ರೆಡಿ? ಎಡಗಾಲ ಹಿಂದೆ ಚಾಚ್ಕೊಂಡ್ಬಿಡಿ. ಅಶ್ವಸಂಚಲನಾಸನ. ಎಡಗಾಲ, ಲೆಫ್ಟ್ ಲೆಗ್ ಬ್ಯಾಕ್. ಗುಡ್. ವಾಪಸ್ ಮತ್ತೆ ಪಾದ ಹಸ್ತಾಸನ. ಉಸಿರು ಬಿಡ್ತಾ ಮತ್ತೆ ಉಸಿರು ತೆಗೆದುಕೊಂತ ಎರಡು ಕೈ ತಲೆ ನೇರದ ಕಡೆ. ನಮಸ್ಕಾರ ಮಂತ್ರ. ರೆಡಿ? ಇವಾಗ ಹೋಗುವ. ನಮಸ್ಕಾರ ಮಂತ್ರ. ಉಸಿರು ತೆಗೆದುಕೊಂತ ತಲೆ ನೇರದ ಕಡೆ. ಹೇಳಿದ್ದೀನಿ, ಸೊಂಟದಿಂದ ಮೇಲ್ಗಡೆ ಜಗ್ರ ಶರೀರ. ಗುಡ್. ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆ ಮೊಳಕಾಲಲ್ಲಿ ಒಂಚೂರು ಬೆಂಡಿರಲಿ. ಪಾದ ಹಸ್ತಾಸನ. ಉಸಿರು ಬಿಟ್ಟಿದ್ದೀವಿ,
ಉಸಿರು ತೆಗೆದುಕೊಂತ ಬಲಗಾಲ ಹಿಂದ್ಗಡೆ ಅಶ್ವಸಂಚಲನಾಸನ. ಗುಡ್, ವೆರಿ ಗುಡ್. ಮೇಲ್ಗಡೆ ನೋಡಿ, ಉಸಿರು ತೆಗೆದುಕೊಂಡಿವಿ ಹೌದಲ್ಲ? ಉಸಿರು ಬಿಡ್ತಾ ಹಿಂದ್ಗಡೆ ಕಾಲು ನೇರ ಮಾಡ್ಕೊಳ್ಳಿ, ಮುಂದ್ಗಡೆ ಕಾಲು ಹಿಂದ್ಗಡೆ. ಚತುರಂಗ ದಂಡಾಸನ. ಚತುರಂಗ ನಾಲ್ಕು ಅದಾವೆಲ್ಲ ನೋಡ್ರಿ, ಅದಾವಲ್ರಿ? ಅಂಗೈ 2 ಪಾದ. ಗುಡ್. ನೋಡ್ರಿ, ಹಿಮ್ಮಡಿಯಿಂದ ಸೊಂಟದ ಭಾಗ, ಪೃಷ್ಠಭಾಗ, ಬೆನ್ನಿನ ಭಾಗ, ತಲೆ ಒಂದಾ ಸರಳ ರೇಖೆಯಲ್ಲಿ ಹೀಗಿದ್ರನ್ನ ಚದುರಂಗ ದಂಡಾಸನ ಹಾಕ್ಬಿಡ್ತತ್ರ. ಅದು ಹಿಂಗೆ ಹೋಗ್ತು ಅಂದ್ರೆ ಬೇರೆ ಆಗ್ತದೆ. ಗುಡ್. ನಿಧಾನಕ್ಕೆ ಮೊಳಕಾಲು ಬೆಂಡ್ ಮಾಡ್ಕೊಡ್ರಿ, ಮೊಳಕಾಲು ಬೆಂಡ್ ಮಾಡ್ಕೊಂಡ್ಬಿಡಿ. ಉಸಿರು ತೆಗೆದುಕೊಳ್ತಾ ಉಸಿರು ಬಿಡ್ತಾ ಶಶಂಕಾಸನ. ಶಶಂಕಾಸನ. ಎಸ್. ಮತ್ತೆ ಉಸಿರು ತೆಗೆದುಕೊಳ್ತಾ ಮೊಳಕಾಲ ಮೇಲೆ ಬಂದ್ಬಿಡಿ. ಇನ್ನು ಉಸಿರು ಬಿಡ್ತಾ ನಿಧಾನವಾಗಿ ಎದೆ ಭಾಗ, ಮೊಳಕಾಲಂತೂ ಊರಿದ್ವಿ, ಇನ್ನು ಬರಬೇಕಾಗಿದೆ ಎದೆ ಭಾಗ ಗಟಾಯ ಅಷ್ಟೇನ. ಹೀಗೆ ಅಷ್ಟಾಂಗ ನಮಸ್ಕಾರ. ಗುಡ್. ವಾಪಸ್ ಇಲ್ಲಿಂದ ನಿಧಾನ ಉಸಿರು ತೆಗೆದುಕೊಂತ ಮೇಲ್ಗಡೆ ಭುಜಂಗಾಸನ. ಹಾಗೆ ಸಾವಕಾಶ ಉಸಿರು ಬಿಡ್ತಾ ಪರ್ವತಾಸನ, ಮೌಂಟೇನ್ ಪೋಸ್. ಗುಡ್. ಒಂಚೂರು ಮೊಳಕಾಲಲ್ಲಿ ಬೆಂಡ್ ಮಾಡಿ ಪ್ರಯತ್ನ ಮಾಡಿ. ಬೆಂಡ್ ಇರುತ್ತಲ್ಲ, ನೋವು ಕಾಣಿಸ್ಕೊಂಡು ಬೆಂಡ್ ಮಾಡಿ, ಇಲ್ಲ ಅಂದ್ರೆ ಸ್ಟ್ರೇಟ್ ಮಾಡಿ ಪ್ರಯತ್ನ ಮಾಡಿ. ಹಾಗೆ ಗುಡ್. ಮತ್ತೆ ಸಾವಕಾಶ ಉಸಿರು ಬಿಟ್ಟಿರ್ತೀವಿ, ಸ್ಥಿತಿವಿ. ಉಸಿರು ತೆಗೆದುಕೊಳ್ತಾ ಮೊಳಕಾಲು ಕೆಳಗಡೆ, ಉಸಿರು ಬಿಡ್ತಾ ಶಶಂಕಾಸನದಲ್ಲಿ ಕೂತ್ಕೊಂಡ್ಬಿಡಿ ಆರಾಮಾಗಿ. ಇನ್ನು ಸಾವಕಾಶ ಮತ್ತೆ ಉಸಿರು ತೆಗೆದುಕೊಂತ ಬಲಗಾಲ ಮುಂದೆ ವಾಪಸ್ ಬಂದ್ಬಿಡುವ. ಗುಡ್. ಆಲ್ಮೋಸ್ಟ್ ಕಾಲು ಒಳಗಡೆ ಬರ್ತಾ ಇದೆ. ಗುಡ್. ಒಂದಷ್ಟು ಸ್ಮೂತ್ ಆಗಿದೆ ಅನ್ಕೊಂತೀನಿ ಬಟ್ಟೆ. ಹಾಗೆ ಎಡಗಾಲ ತೆಗೆದುಕೊಂಡ್ಬಿಡಿ. ಪಾದಹಸ್ತಾಸನ. ಉಸಿರು ಬಿಡ್ತಾ ಮತ್ತೆ ಇಲ್ಲಿ ನಿಧಾನ ಉಸಿರು ತೆಗೆದುಕೊಂತ ನೇರ ನಮಸ್ಕಾರ ಮಾತ್ರ. ಗುಡ್. ಇದು ಕಂಪ್ಲೀಟ್ ಸೂರ್ಯ ನಮಸ್ಕಾರ ಇದೆ. 12 ಕೌಂಟ್ಸ್. ಯಾವ ಕಾಲಿಂದ ಮಾಡಿದ್ವಿ ಇವಾಗ? ಎಡಗಾಲ ಐತಿಲ್ಲ? ಮಾಡ್ಬಿಡುವ ಎಡಗಾಲಿಂದ. ಚಲೋ. ನಮಸ್ಕಾರ ಮಾತ್ರ. ಉಸಿರು ತೆಗೆದುಕೊಂತ ಎಡ ಕೈನ ತಲೆ ನೇರ ಕಡೆ ಚಾಚ್ಕೊಂಡ್ಬಿಡಿ ಚೆನ್ನಾಗಿ. ಉಸಿರು ಬಿಡ್ತಾ ನಿಧಾನವಾಗಿ ಹೀಗೆ ಬೆಂಡ್ ಆಗ್ತಾನೆ ಮೊಳಕಾಲಲ್ಲಿ ಒಂಚೂರು ಬೆಂಡ್ ಮಾಡಿಬಿಡ್ಬೇಕ್ರಿ, ಈಸಿ ಆಗಿಬಿಡುತ್ತೆ ನಿಮಗೆ. ಪಾದಹಸ್ತಾಸನ. ಉಸಿರು ಬಿಟ್ಟಿದ್ದೀವಿ. ಇನ್ನು ಉಸಿರು ತೆಗೆದುಕೊಳ್ತಾ ಎಡಗಾಲ ಹಿಂದ್ಗಡೆ ಹೀಗೆ ಕೂಡ್ತಾ ಎಡಗಾಲ ಹಿಂದ್ಗಡೆ ಚಾಚ್ಕೊಂಡ್ಬಿಡ್ಬೇಕು. ಗುಡ್. 3 ಉಸಿರು ತೆಗೆದುಕೊಂಡಿವಿ. ಅಶ್ವಸಂಚಲನಾಸನ. ಇನ್ನು 4 ಬಲಗಾಲ ಹಿಂದೆ. ಗುಡ್. ಚದುರಂಗ ದಂಡಾಸನ. ಉಸಿರು ಬಿಟ್ಟಿದ್ದೀವಿ. ಉಸಿರು ತೆಗೆದುಕೊಳ್ತಾ ಮೊಳಕಾಲು ಕೆಳಗಡೆ, ಉಸಿರು ಬಿಡ್ತಾ ಶಶಂಕಾಸನ. ಸ್ಮೂತ್ ಆಗಿ ಆರಾಮಾಗಿ ಕೂತ್ಕೊಂಡ್ಬಿಡಿ. ರೆಡಿ? ಪಾದ ಹಿಂದ್ಗಡೆ ಬೆಳೆದಲ್ಲಿ ಚಾಚ್ಕೊಂಡಿದೆಲ್ಲ, ಬೆಳೆದಲ್ಲಿ ಉರ್ಕೊಂಡ್ಬಿಡ್ರಿ. ಮೊಳಕಾಲ ಮೇಲೆ ಬಂದ್ಬಿಡ್ರಿ. ಉಸಿರು ತೆಗೆದುಕೊಳ್ತಾ. ಗುಡ್. ಇನ್ನು ಉಸಿರು ಬಿಡ್ತಾ ಎದೆ ಭಾಗ ಕೆಳಗಡೆ ಅಷ್ಟಾಂಗ ನಮಸ್ಕಾರ. ಗುಡ್. ವೆರಿ ಗುಡ್. ಉಸಿರು ತೆಗೆದುಕೊಂತ ತಲೆ ನೇರ ಮೇಲ್ಗಡೆ ಭುಜಂಗಾಸನ. ಸಾವಕಾಶ ಉಸಿರು ಬಿಡ್ತಾ ಪರ್ವತಾಸನ. ಮತ್ತೆ ಉಸಿರು ತೆಗೆದುಕೊಳ್ತಾ ಮೊಳಕಾಲ ಕೆಳಗಡೆ, ಉಸಿರು ಬಿಡ್ತಾ ಶಶಂಕಾಸನ. ಗುಡ್. ಇನ್ನು ಸಾವಕಾಶ ಉಸಿರು ತೆಗೆದುಕೊಂತ ಎಡಗಾಲ ಮುಂದೆ ತೆಗೆದುಕೊಂಡ್ಬಿಡಿ. ವಾಪಸ್ ಅಶ್ವಸಂಚಲನಾಸನ. ಗುಡ್. ಮತ್ತೆ ಸಾವಕಾಶವಾಗಿ ಉಸಿರು ತೆಗೆದುಕೊಂಡಿವ ಬಿಟ್ಟಿವ, ತೆಗೆದುಕೊಂಡಿವಲ್ಲ. ಎಸ್. ಉಸಿರು ಬಿಡ್ತಾ ಮತ್ತೆ ವಾಪಸ್ ಬಂದು ಕೂತ್ಕೊಂಡ್ಬಿಡಿ. ಗುಡ್. ಮೊಳಕಾಲು ನೇರ ಮಾಡ್ಕೊಂಡ್ಬಿಡಿ. ಹಾಗೆ ಸಾವಕಾಶ ಇಲ್ಲಿಂದ ಉಸಿರು ತೆಗೆದುಕೊಂತ ಎರಡು ಕೈ ತಲೆ ನೇರ ಕಡೆ ನಮಸ್ಕಾರ. ಗುಡ್. ವೆರಿ ಗುಡ್. ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಕ್ಲಾಪ್ಸ್. ನಿಮಗೋಸ್ಕರ ನಮಗೋಸ್ಕರ. ಗುಡ್. ವೆರಿ ಗುಡ್. ಎರಡು ಕೈ ಅಲ್ಲಿಸ್ಕೊಂಡ್ಬಿಡಿ. ಕೈ ಸಿಳ್ಳ ಬಿಟ್ಕೊಂಡ್ಬಿಡ್ರಿ. ಇದು ಹಾನಾಗಿ ಕಣ್ಣು ಮುಚ್ಚಿಬಿಡ್ರಿ. ಎಲ್ಲರೂ ಮಾಡಿದವರು ಮಾಡಲಾರ್ದು ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಡಿ ಆರಾಮಾಗಿ. ಜಸ್ಟ್ ಚೆಕ್ ಯುವರ್ ಅವೇ ಟುವರ್ಡ್ಸ್ ಯುವರ್ ಬ್ರೀತ್. ಉಸಿರಾಟ ಕಡೆ ನಿಮ್ಮ ಗಮನ ತೆಗೆದುಕೊಳ್ಳಿ. ಸುಮ್ಮನೆ ಗಮನಿಸ್ಕೊಳ್ರಿ ಅವ ಯಾವ ಗತಿಯಲ್ಲಿ ಉಸಿರಾಟ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನು.
ವಿತ್ ಸ್ಮೈಲಿಂಗ್ ಫೇಸಲ್ಲಿ. ಹಾಗೆ ನೀವು ಶರೀರ ಬಿಸಿ ಆಗಿರೋದನ್ನ ಗಮನಿಸ್ಕೊಳ್ರಿ, ಅಷ್ಟೇ ಹಗುರಾಗಿರೋದನ್ನ ಗಮನಿಸ್ಕೊಳ್ರಿ. ನನಗಂತರೂ ಬಿಟ್ಟರೆ ಮೇಲ್ಗಡೆ ಹಾಕ್ತೀನಿ ನಂಗೆ ಅನಿಸ್ತಾ ಇದೆ, ಅಷ್ಟು ಹಗುರ ಅನಿಸ್ತಾ ಇದೆ ಶರೀರ. ಸಿಮಿಲರ್ಲಿ ನಿಮಗೂ ಹಾಗೆ ಆಗಿರತ್ತೆ, ಅದನ್ನು ಗಮನಿಸ್ಬೇಕು ಅಷ್ಟೇ ನಾವು ಖುಷಿಯಾಗಿ. ತನ್ನೆಲ್ಲ ಜಡತ್ವ, ಭಾರ, ಒತ್ತಡ, ಶರೀರದ ಮನಸ್ಸಿನ ಎಲ್ಲ ವಾಸನೆಗಳನ್ನ ಕಳ್ಕೊಂಡು ಸುಚಿತ್ತವಾಗಿ, ಖುಷಿಯಾಗಿ, ಶರೀರ ಹಗುರವಾಗಿ, ಆನಂದವಾಗಿರುತ್ತದೆ. Just try to recognize it and enjoy it. ತಲೆ ತಣ್ಣಗಾಗ್ಬಿಡುತ್ತೆ, ಶರೀರ ಬಿಸಿ ಇದ್ರೆ ತಲೆ ತಣ್ಣಗಾಗುತ್ತೆ, ಕಾಮ್ ಆಗಿರ್ತದೆ. ಒಂದು ಓಂಕಾರ, ಓ ಇದು ಹಾರವಾಗಿ ಕಂಡ್ಬಿಡ್ರಿ, ಕೂತ್ಕೊಂಡ್ಬಿಡಿ, ಹಾಗೇನೆ ಸಾವಕಾಶವಾಗಿ ಕೆಳಗಡೆ ಕೂತ್ಕೊಂಡ್ಬಿಡಿ. ಕಾಲು ಚಾಚ್ಕೊಂಡ್ಬಿಡಿ. ಗುಡ್. ಬಲಗಾಲ ಮಡ್ಚ್ಕೊಂಡ್ಬಿಡಿ, ಹಾಗೆ ಎಡಗಾಲ ಇಟ್ಕೊಂಡ್ಬಿಡಿ. ಬಲಗೈಯಲ್ಲಿ ಚಿಮ್ಮುತ್ರೆ ಎಡಗೈನ ಹೊಟ್ಟೆ ಮೇಲೆ ಇಟ್ಕೊಂಡ್ಬಿಡಿ, ನಾಭಿಯ ಮೇಲ್ಭಾಗದಲ್ಲಿ. ಜೆಂಟ್ಲಿ ಸಾವಕಾಶವಾಗಿ ಶುರು ಮಾಡುವ ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳಿದ್ರೆ, ದಿಸ್ ಇಸ್ ದ ಕ್ಲೀನ್ ಟೆಕ್ನಿಕ್, ಫ್ರೀ ಆಗಿದೆ. ನಾ ಹೇಳಿದ್ದೀನಿ ಸಮಸ್ಯೆ ಇದ್ದವ್ರು ಹೇಗೆ ಮಾಡಬೇಕು, ಇನ್ನು ಸಮಸ್ಯೆ ಇದ್ದವ್ರು ಹೇಗೆ ಮಾಡಬೇಕು ಅಂತ. ಆ ಕೀ ಪಾಯಿಂಟ್ಸ್ ಅನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಬನ್ನಿ. ಹೊಟ್ಟೆ ಸಂಬಂಧಪಟ್ಟಂತೆ, ಹಾರ್ಟ್ ಸಂಬಂಧಪಟ್ಟಂತೆ ಒಂದಷ್ಟು ಏನಾದರೂ ವ್ಯತ್ಯಾಸ ಆಗಿದ್ರೆ, ಸಮಸ್ಯೆಗಳಾಗಿದ್ರೆ, 1 ವರ್ಷದ ಒಳಗಡೆ, 1.5 ವರ್ಷದ ಒಳಗಡೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೂ ಒಂದಷ್ಟು ಬಲ್ಲವರಿಂದ ತಿಳಿದವರಿಂದ ಒಂದಷ್ಟು ಸಜೆಷನ್, ಸೂಚನೆಗಳನ್ನು ತಗೊಳ್ಬೇಕು. ಅವರ ಡೈರೆಕ್ಷನ್ ತೆಗೆದುಕೊಂಡು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ನೇರವಾಗಿ ಹಾಗೆ ಹೇಳಿದ್ರೆ ಕೆಲವು ಸಲ ಸಮಸ್ಯೆಗಳಾಗುವಂಥ ಸಂಭವಗಳಿರುತ್ತೆ. ಸಮಸ್ಯೆಗಳಾಗಿದೆ, 1 ವರ್ಷ ಆಯಿತು, 1.5 ವರ್ಷ ಆಯಿತು ಅಂದರೆ ಆರಾಮಾಗಿ ನಿಧಾನಕ್ಕೆ 2 ಸೆಕೆಂಡಿಗೆ ಒಂದ್ಸಲ BP ಇದೆ, ಒಂದಷ್ಟು ಹೈಪರ್ ಟೆನ್ಷನ್ ಇದೆ, ಮೈಗ್ರೇನ್ ಇದೆ, ಎಸಿಡಿಟಿ ಇದೆ, ಒಂದಷ್ಟು ಏನೇನೋ ಸಮಸ್ಯೆ ಇದೆ, ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ತಾ ಬನ್ನಿ. 2 ಸೆಕೆಂಡಿಗೆ ಒಂದ್ಸಲ. ಈ 2 ಸೆಕೆಂಡಿಗೆ ಒಂದ್ಸಲ ಸುದೀರ್ಘವಾಗಿ ಒಂದು 6 ಮಂತ್ವರೆಗೂ ಜರ್ನಿ ಮಾಡಿದ್ರೆ ಅಂದರೆ ಒಂದು ಕೆಪಾಬಿಲಿಟಿ, ಒಂದು ಸಾಮರ್ಥ್ಯ ಬರ್ತಾ ಹೋಗುತ್ತೆ ನಿಮ್ಮ ಮಸಲ್ಸ್ಗಳಿಗೆ, ನಿಮ್ಮ ಆರ್ಗನ್ಸ್ಗಳಿಗೆ, ನಿಮ್ಮ ಮೈಂಡ್ಗೆ, ನಿಮ್ಮ ನರ್ವ್ಸ್ಗಳಿಗೆ. ಆಮೇಲೆ ನಿಧಾನಕ್ಕೆ 1 ಸೆಕೆಂಡಿಗೆ ಒಂದ್ಸಲ ಮಾಡ್ಬೋದು. ಅದನ್ನು ಕೀಪ್ ಕಂಟಿನ್ಯೂಸ್ಲಿ ರೆಗ್ಯುಲರ್ ಆಗಿ ಇಟ್ಟರೆ ಅಂದರೆ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಬೋದು, ಮುಂದುವರಿದ ಅಭ್ಯಾಸಗಳೆಲ್ಲ. ಮಾಡ್ತಾ ಹೋಗೋದು ಸಾವಕಾಶವಾಗಿ, ಗಮನ ಇಟ್ಟು ಮೂಗಿನ ತುದಿಯಲ್ಲಿ ಫೋರ್ಸ್ಫುಲ್ ಎಕ್ಸಲೇಷನ್ ಥ್ರೂ ದಿ ನಾಸ್ಟ್ರಿಲ್. ಅದ್ರ ಜೊತೆಗೆ ಹೊಟ್ಟೆ ಒಳಗಡೆ ಹೋಗಬೇಕು. ನಾನು ಇದರ ಲಾಭವನ್ನು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ, ಶಾರೀರಿಕವಾಗಿ ಲಾಭಗಳಿದೆ, ಮಾನಸಿಕವಾದಂಥ ಲಾಭಗಳಿದೆ, ಪ್ರಾಣದ ಹರಿವಿಕೆಗೆ ಒಂದಷ್ಟು ಚಲನೆಯನ್ನು ಕೊಡ್ಲಿಕ್ಕೆ ಲಾಭ ಇದೆ, ಒಂದಷ್ಟು ಬೌದ್ಧಿಕವಾದಂತಹ ಒಂದು ಡಿಟರ್ಮಿನೇಷನ್ ಪವರನ್ನು ತಂದುಬಿಡ್ತಾ ಹೋಗುತ್ತೆ ಬ್ರೈನ್ಗೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾದಂತಹ ಒಳಗಡೆ ರಸವನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ, ಕೌಲುಗಳು ತಿರ್ಕೊಳ್ತಾ ಹೋಗುತ್ತೆ ಒಳಗಡೆ. ಅಬ್ಸಲ್ಯೂಟ್ ಸೈಲೆನ್ಸ್ ಸ್ಟೇಟಲ್ಲಿ ಮನಸ್ಸನ್ನು, ಬ್ರೈನನ್ನು ಯಾವುದೊಂದು ವಿಚಾರ ಇಲ್ಲದಂಥ ರೀತಿಯಲ್ಲಿ, ಯಾವುದೊಂದು ವಾಸನೆ ಇಲ್ಲದಂಥ ರೀತಿ ನಿಲ್ಲಿಸ್ಬಿಡ್ತಾ ಹೋಗ್ತದೆ. ಬಟ್ ಡಿಪೆಂಡ್ ಆನ್ ಅವರ್ ಜರ್ನಿ, ಬಟ್ ಪ್ರಾಕ್ಟೀಸ್, ನಾವು ಹೇಗೆ ಮಾಡ್ತೀವಿ, ಹೇಗೆ ಸುದೀರ್ಘ ಕಾಲವರೆಗೂ ತೆಗೆದುಕೊಂಡು ಹೋಗ್ತೀವಿ ಅಂತ. ಸತುದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ಯಾವೊಂದು ಅಭ್ಯಾಸವನ್ನು ಒಂದೇ ಸ್ಥಳದಲ್ಲಿ ನಿರಂತರವಾಗಿ ಏಕ ಮನಸ್ಸಿನಿಂದ ಪ್ರಾಮಾಣಿಕವಾಗಿ, ವ್ಯವಸ್ಥಿತಬದ್ಧವಾಗಿ, ಎಚ್ಚರಿಕೆಯಿಂದ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ 9 ವರ್ಷ 10 ವರ್ಷ 11 ವರ್ಷ 12 ವರ್ಷ 13 ವರ್ಷ 14 ವರ್ಷ 15 ವರ್ಷ 16 ವರ್ಷ 17 ವರ್ಷ 18 ವರ್ಷ 19 ವರ್ಷ 20 ವರ್ಷ 21 ವರ್ಷ 22 ವರ್ಷ 23 ವರ್ಷ 24 ವರ್ಷ 25 ವರ್ಷ 26 ವರ್ಷ 27 ವರ್ಷ 28 ವರ್ಷ 29 ವರ್ಷ 30 ವರ್ಷ 31 ವರ್ಷ 32 ವರ್ಷ 33 ವರ್ಷ 34 ವರ್ಷ 35 ವರ್ಷ 36 ವರ್ಷ 37 ವರ್ಷ 38 ವರ್ಷ 39 ವರ್ಷ 40 ವರ್ಷ 41 ವರ್ಷ 42 ವರ್ಷ 43 ವರ್ಷ 44 ವರ್ಷ 45 ವರ್ಷ 46 ವರ್ಷ 47 ವರ್ಷ 48 ವರ್ಷ 49 ವರ್ಷ 50 ವರ್ಷ 51 ವರ್ಷ 52 ವರ್ಷ 53 ವರ್ಷ 54 ವರ್ಷ 55 ವರ್ಷ 56 ವರ್ಷ 57 ವರ್ಷ 58 ವರ್ಷ 59 ವರ್ಷ 60 ವರ್ಷ 61 ವರ್ಷ 62 ವರ್ಷ 63 ವರ್ಷ 64 ವರ್ಷ 65 ವರ್ಷ 66 ವರ್ಷ 67 ವರ್ಷ 68 ವರ್ಷ 69 ವರ್ಷ 70 ವರ್ಷ 71 ವರ್ಷ 72 ವರ್ಷ 73
ಮಾಡ್ತಾ ಹೋಗುತ್ತಲ್ಲ, ಆವಾಗ ಅದ್ಭುತವಾದ ಲಾಭಗಳು, ಶಾರೀರಿಕವಾದ, ಮಾನಸಿಕವಾದ, ಬೌದ್ಧಿಕವಾದ, ಆಧ್ಯಾತ್ಮಿಕವಾದ ಲಾಭಗಳು, ಅನುಭೂತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತ. ನನ್ನ ನಿಜವಾದ ಎಕ್ಸಿಸ್ಟೆನ್ಸ್, ನನ್ನ ಅಸ್ತಿತ್ವದ ಬೆಲೆ ಗೊತ್ತಾಗುತ್ತೆ ನನಗೆ. ನನ್ನ ತೋರುವ ಶರೀರ, ಹೊಯ್ದಾಡ್ತಕ್ಕಂಥ ಮನಸ್ಸು, ನನ್ನ ಚಿತ್ತದಲ್ಲಿರ್ತಕ್ಕಂಥ ವಾಸನೆಗಳು, ನನ್ನ ಬುದ್ಧಿ, ನನ್ನ ಭಾವ, ಎಲ್ಲದರ ಅಸ್ತಿತ್ವ ಗೊತ್ತಾಗ್ತಾ ಹೋಗುತ್ತೆ. ಅದರ ನಿಜದ ನೆಲೆ ಗೊತ್ತಾಗ್ತಾ ಹೋಗುತ್ತೆ. ನಿಧಾನ ತಿಳಿಸ್ಬಿಡಿ. ದೀರ್ಘ ಉಸಿರಾಟ. ಸ್ಮಾಲ್ ಆಗಿ ಸೆಕೆಂಡ್ ರೌಂಡ್, ಮತ್ತೆ 30 ಸೆಕೆಂಡ್ಸ್ ಮಾಡ್ತಾ ಬರುವ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಆರಾಮ ಮಾಡ್ತಾ ಬನ್ನಿ. ಈ ನಾಸಲ್ ಪ್ಯಾಸೇಜ್ ಇದೆಲ್ಲ ಒಳಗಡೆ ಬೋನ್ಸ್ ಬೆಳೆಯುತ್ತೆ ಮೂಗಿನ ತುದಿಲಿ, ಅಥವಾ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರೋವಂಥದ್ದು. ಅಲ್ಲಿ ಒಳಗಡೆ ಮೂಸ ಬೆಳೀತಾ ಹೋಗುತ್ತೆ ಕೆಲವೊಂದ್ಸಲ. ಅಥವಾ ಸೈನಸ್, ಒಂದೇ ಸಮಯ ಮೂಗು ಕಟ್ಕೊಳ್ಳೋದು, ಸೋರ್ತಾ ಇರೋದು, ಅಥವಾ ಡ್ರೈ ಆಗಿಬಿಡುತ್ತೆ, ಯಾವಾಗಲೂ ಬಿಸಿ ಗಾಳಿ ಬಂದ್ಬಿಡುತ್ತೆ ಅನ್ನೋವಂಥದ್ದು. ಸೊ ಇದೆಲ್ಲ ಬಿಗಿಸ್ಕೊಳ್ಳಿಕ್ಕೆ ಬೆಸ್ಟ್ ಪ್ರಾಕ್ಟೀಸಸ್ ಇದು. ಅಷ್ಟೇ ಇಲ್ಲ, ಸೊ ಗ್ಯಾಸು, ಎಸಿಡಿಟಿಗೋಸ್ಕರ ಒಳ್ಳೆಯ ಅಭ್ಯಾಸ ಇದು. ಅಬ್ಡಮನ್ ಮಸಲ್ಸ್ಗಳನ್ನು ಸ್ಟ್ರೆಂಥನ್ ಮಾಡ್ತಾ ಹೋಗುತ್ತೆ. ಅಗ್ನಿ ತತ್ವದ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳಿಗೆ ಅಷ್ಟೇ ಅಲ್ಲ, ಶರೀರ ತುಂಬೆಲ್ಲ ಇರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳಿಗೆ ಸೊ ಎಲೆಕ್ಟ್ರಿಕ್ ಸಿಗ್ನಲ್ಸ್, ಮೆಸೇಜ್ ಸೆಂಡ್ ಮಾಡ್ತಾ ಹೋಗುತ್ತೆ. ಪ್ರಾಣದ ಹರಿವಿಕೆಯೂ ಚೆನ್ನಾಗಾಗ್ತಾ ಹೋಗುತ್ತೆ. ಹೆಚ್ಚಾಗಿ ಈ ಸ್ಥಿತಿಯಲ್ಲಿ ಮೂಲಾಧಾರ ಭಾಗದಲ್ಲಿರ್ತಕ್ಕಂಥ, ಕುಂಡಲಿಯ ಭಾಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಊರ್ಧ್ವಮುಖ ಹರಿಸ್ತಾ ಹೋಗ್ತದೆ. ಎಲೆಕ್ಟ್ರಿಕ್ ಪವರ್ ಸಿಗ್ನಲ್ಸ್ಗಳು, ಚೈತನ್ಯದ ಚಲನೆಗಳು, ಚಾನಲ್ಸ್, ಪ್ರಾಣನಾಡಿಗಳಲ್ಲಿ ಪ್ರಾಣನಾಡದ ಹರಿವಿಕೆ ಹಗುರ ಆಗ್ತಾ ಬರುತ್ತೆ. ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ವಿಹಾರ ಉಳಿಸ್ತಾರೆ. ಸುಮ್ಮನೆ ಹಾಗೆ ತಣ್ಣಗೆ ನಿಲ್ಲಿಸ್ಬಿಟ್ಟು ಗಮನಿಸ್ರಿ. ನಾವು ಹೌಸ್ ಫೀಲ್, ನಿಮಗೆ ಹೇಗೆ ಅನ್ನಿಸ್ತಾರೆ? ಎಲ್ಲ ಮಾಹಿತಿಗಳನ್ನು, ಬದಲಾವಣೆಗಳನ್ನು, ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಗಮನಕ್ಕೆ ತೆಗೆದುಕೊಳ್ಳಿ. ಮಾಡಬೇಕಾದ್ರೂ ಅಬ್ಸರ್ವ್ ಮಾಡಬೇಕು, ಎಂಜಾಯ್ ಮಾಡ್ತಾ ಹೋಗ್ಬೇಕಾಗ್ತಕ್ಕಂಥ ಬದಲಾವಣೆಗಳು ಮಾಡಿ ಬಂದರೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಖುಷಿಯಾಗಿ ಗಮನಿಸ್ತಾ ಹೋಗ್ಬೇಕು. ನೀವೆಷ್ಟು ಅದ್ರ ಜೊತೆ ಇರ್ತೀರಿ ಅಷ್ಟು ನಿಮ್ಮನ್ನು ಖುಷಿ ಕೊಡ್ತಾ ಹೋಗುತ್ತೆ, ಅಷ್ಟು ಒಳಗಡೆ ಪ್ರವೇಶ ಮಾಡ್ಕೊಳ್ತಾ ಹೋಗುತ್ತೆ, ನನ್ನ ಒಳಗಡೆ ಬಿಟ್ಕೊಳ್ತಾ ಹೋಗುತ್ತೆ. ನಿಧಾನವಾಗಿ ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆ. ನೋಡ್ಬೇಡಿ, ಮಧ್ಯದ ಬೆರಳು ತೋರು ಬೆರಳನ್ನ ಹೆಬ್ಬೆಟ್ಟಿನ ಕೆಳಭಾಗದಲ್ಲಿ ಇಟ್ಕೊಂಡ್ಬಿಡಿ. ಹೀಗೆ ಕೊನೆಯ ಎರಡು ಬೆರಳು ನೇರ, ನಾಸಿಕಾಗ್ರ ಮುದ್ರೆ. ಬಲ ಹೆಬ್ಬೆರಳಿನಿಂದ ಬಲ ಹೊಳೆನ ಬಂದ್ ಮಾಡ್ಕೊಳ್ಳಿ. ಎಡ ಹೊಳೆಯಿಂದ ಉಸಿರು ಹೊರಗಡೆ. ಖಾಲಿ ಸಾವಕಾಶವಾಗಿ ಎಡ ಹೊಳೆಯಿಂದ ಉಸಿರು ತೀರ್ಕೊಳ್ಳಿ. ಎಡ ಹೊಳೆ ತೀರ್ಕೊಳ್ಳುವ. ಕೊನೆಯ ಎರಡು ಬೆರಗಳಿಂದ ಎಡ ಹೊಳೆನ ಬಂದ್ ಮಾಡಿಕೊಂಡು ಸಾವಕಾಶವಾಗಿ ಬಲ ಹೊಳೆಯಿಂದ ಉಸಿರು ಹೊರಗಡೆ ಬಿಟ್ಟುವ. ಬಲ ಹೊಳೆಯಿಂದ ಮತ್ತೆ ವಾಪಸ್ ಬಲ ಹೊಳೆಯಿಂದ ಉಸಿರು ಹೊರಗಡೆ. ಬಲ ಹೊಳೆನ ಬಂದ್ ಮಾಡ್ಕೊಂಡ್ವಿ. ಎಡ ಹೊಳೆಯಿಂದ ಮತ್ತೆ ಸಾವಕಾಶವಾಗಿ ಉಸಿರು ಹೊರಗಡೆ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿ ಒಳಗಡೆ ಉಸಿರನ್ನ ಹೀರ್ಕೊಳ್ತಾ ಹೋಗಿ. ಒಂದು ಸಲ ಉಸಿರನ್ನ ಒಳಗಡೆ ಹೀರ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಎಂಡ್ ಆಫ್ ದಿ ಇನ್ಹಲೇಷನ್, ಕೊನೆಯ ಉಸಿರವರೆಗೂ ಅದರ ಜೊತೆ ನಿಮ್ಮ ಗಮನ ಇರಲಿ. ಒಂದು ಸಲ ಉಸಿರು ಹೊರಗಡೆ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿವೆ ಅಂದರೆ ಕೊನೆಯ ಉಸಿರವರೆಗೂ ನಿಮ್ಮ ಗಮನ ಇರಲಿ. ಪ್ರಣವ್ 3 more rounds. Please ಕಣ್ಬಿಡ್ಲಿಕ್ಕೆ ಹೋಗಬೇಡಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಸೂಚನೆಗಳನ್ನು ಗಮನಿಸ್ರಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಕೀಪ್ ಸ್ಮೈಲ್. ಅಬ್ಸರ್ವ್ ಯುವರ್ ಬ್ರೀತ್ ಪ್ಯಾಟರ್ನ್. ಕಣ್ಬಿಟ್ರೆ ನಿಮ್ಮ ಮೇಲೆ ಆಣೆ, ಕಣ್ಬಿಡ್ಲಿಕ್ಕೆ ಹೋಗಬೇಡಿ.
ಒಂಚೂರು ಬೆನ್ನ ನೇರ ಇಟ್ಕೊಳ್ಳಿ. Two more rounds. ನಿಧಾನವಾಗಿ ಅಭ್ಯಾಸವನ್ನು ಎಡಹಳೆಯಿಂದ ಬಿಡದ ಮುಖಾಂತರ ನಿಲ್ಲಿಸ್ಬಿಡಿ. ಉಸಿರನ್ನು ಎಡಹಳೆಯಿಂದ ಉಸಿರನ್ನು ಬಿಡದ ಮುಖಾಂತರ ನಿಲ್ಲಿಸಿ. Gently stop the practice. Good. ಒಂದಷ್ಟು ಬ್ರಾಹ್ಮಣಿ ಪ್ರಾಣಾಯಾಮ ಮಾಡಿವಲ್ಲ, ಎರಡು ಕೈನ ಹೀಗೆ ಇಟ್ಕೊಂಡು ಈಗ ಮೊದಲು ಇನ್ನೊಂದು ಕೆಲಸ ಮಾಡಿಬಿಡುವ. ನಾಲಿಗೆ ಅಂತೂ ಟರ್ನ್ ಮಾಡಿಬಿಟ್ಟು ಮೇಲ್ಗಡೆ, ತುಟಿ ಅಂತ ಲಾಕ್ ಮಾಡಿಬಿಟ್ಟಿವಿ. ಮೂಗಿಂದ ಉಸಿರು ಇಟ್ಕೊಂಡು ಮೂಗಿಂದನೇ ಉಸಿರು ಬಿಡ್ತಾ ನಾದವನ್ನು ಮಾಡ್ತಾ ಹೋಗಿದ್ವಲ್ಲ, ಗಮನ ತಲೆ ಭಾಗದಲ್ಲಿ ಇರಬೇಕು. ಇನ್ನೊಂದು ಕೆಲಸ ಏನು ಗೊತ್ತಾ, ಕೈಗಡೆ ಕೆಲಸ ಕೊಟ್ಬಿಡುವ ಒಂಚೂರು ಹೀಗೆ ನೋಡ್ಬಿಟ್ಟು ಚೆನ್ನಾಗಿ. ಷಣ್ಮುಖಿ ಮುದ್ರೆ ಒಂದು ಸ್ವಲ್ಪ ಸೈನಸ್ ಭಾಗದಲ್ಲಿ ಕ್ಲೋಸ್ ಮಾಡಿಬಿಡಿ. ತೋರುಬೆಳೆ ಹುಬ್ಬಿನ ಮೇಲೆ ಭಾಗದಲ್ಲಿಡಿ. ಹೆಬ್ಬೆಟ್ಟಿದೆಲ್ಲ ನೋಡ್ಬಿಡಿ ಒಂದ್ಸಲ. ಹೆಬ್ಬೆಟ್ಟಿದೆಲ್ಲ ಹೆಬ್ಬೆಟ್ಟಿನ ತುದಿಯಿಂದ ಸಣ್ಣ ಕಿವಿದೆಯಲ್ಲ ಹೊರಗಡೆ ಶಬ್ದ ಕೇಳಿಸ್ಬಾರ್ದು. ಪಕ್ಕದಲ್ಲಿ ಮಾಡಿದವರು ಶಬ್ದ ಕೇಳಿಸ್ಬಾರ್ದು. ಹಾಗೇನೆ ನಿಮ್ಮ ಶಬ್ದ ನಿಮಗೆ ಮೋರ್ ವೈಬ್ರೇಷನ್ ಆಗ್ತಾ ಹೋಗ್ಬೇಕು. ಆ ಕಂಪನವನ್ನು ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೇಕು ನೀವು. ರೆಡಿ? ಒಂದು 3 ರೌಂಡ್ಸ್ ಮಾಡಿಬಿಡುವ. Last round. ನಿಧಾನವಾಗಿ ಕೈ ಕೆಳಗಡೆ ಬಿಡಿ. ನಮಸ್ಕಾರ ಮುದ್ರೆ. ಗುರುದೇವ, ನಿನ್ನ ಆಜ್ಞೆ ಮೇರೆಗೆ, ನನ್ನ ಅಂತರಂಗದಲ್ಲಿದ್ದು ನಿನ್ನ ಆದೇಶದ ಮೇರೆಗೆ, ಆ ಅರಿವಿನ ಪ್ರಜ್ಞೆ ನೀನೆ, ಅದರ ಬೆಳಕು ನೀನೆ, ನಿನ್ನ ಆದೇಶದ ಮೇರೆಗೆ ನಾನು ಬಂದು ಕೂತಿದ್ದೀನಿ ಇಲ್ಲಿ. ಯೋಗದ ಮಾರ್ಗವನ್ನು ಕಲಿಬೇಕು, ನಿನ್ನ ಪಾದಕ್ಕೆ ಯೋಗ್ಯನಾಗಬೇಕು, ನೀನು ಕಲಿಸಿದಂತಹ ಈ ಬದುಕು ಸಾರ್ಥಕತೆ ಆಗಬೇಕು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿ ನಿನ್ನ ಆದೇಶದ ಮೇರೆಗೆ. ಇದನ್ನು ನಿತ್ಯವೂ ಕೂಡ ಎಲ್ಲೇ ಇದ್ರು, ಅಂಥದೇ ಅವಸ್ಥೆಗಳಿದ್ರು ಅಲ್ಲಿ ಪ್ರತಿನಿತ್ಯ ಅದನ್ನು ಮಾಡ್ತಾ ಅದರೊಳಗೆ ಪ್ರವೇಶ ಆಗ್ತಾ ನಿನ್ನನ್ನು ಕಂಡುಕೊಳ್ಳುವಂತಹ ಒಂದು ಆ ಬೌದ್ಧಿಕವಾದ ಮನಸ್ಸು, ಹೃದಯ, ಆ ಪ್ರಾಮಾಣಿಕ ಪ್ರಯತ್ನ ನನಗೆ ಕನಸು ಗುರುದೇವ ಅನ್ನೋಂಥ ಭಕ್ತಿಯ ಪ್ರಾರ್ಥನೆ. ಓಂ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡೆಯ, ಜ್ಯೋತಿಯ ಬಲದಿಂದ ತಮಂಧದ ಕೀಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡೆಯ,
ಪೌರುಷದ ಬಲದಿಂದ ಅವಲೋಹದ ಕೀಡು ನೋಡೆಯ ನಮ್ಮ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಭವದ ಕೇಡು ನೋಡಯ್ಯ. ಸದ್ಗುರುನಾಥ ಸದಾ ಸದಾಚಾರ ಸಮತೆನೇ ಕರುಣಿಸು ಗುರುದೇವ. ಭವಕ್ಕೆ ಕಾರಣ ಆಗಿರುವಂಥ ಎಲ್ಲ ಆಲೋಚನೆಗಳು ಎಲ್ಲ ಕಾರ್ಯಗಳು ನಿನ್ನಿಂದ ದೂರ ಮಾಡ್ತಾ ಇದ್ದೇವೆ. ಅವೆಲ್ಲವನ್ನು ದೂರ ಮಾಡು, ನಿನ್ನತ್ತ ಬರುವಂತೆ ಮಾಡು ಸದ್ಗುರುನಾಥ. ಎರಡು ಕೈನ ಬಿಸಿ ಮಾಡಿಕೊಳ್ಳಿ. ಆ ಬಿಸಿಯ ಸ್ಪರ್ಶವನ್ನು ಮುಖಭಾಗ ಕೊಡ್ರೆ. ಇಷ್ಟೊಂತನ ಮುಖಭಾಗಕ್ಕೆ ಸ್ಪರ್ಶ ಕೊಟ್ಟಿಲ್ಲ, ಆ ಸ್ಪರ್ಶವನ್ನು ಗಮನಿಸ್ಕೊಡ್ರೆ. ರಿಲ್ಯಾಕ್ಸ್. ಶರೀರ ಹಗುರ, ಮನಸ್ಸು ಖುಷಿಯಾಗಿದೆ, ಯಾವುದೊಂದು ವಾಸನೆ ಇಲ್ಲದಂತಹ ರೀತಿಯಲ್ಲಿ ಉತ್ಸಾಹದ ಚೈತನ್ಯದ ಸ್ಫೂರ್ತಿ ನಾನು ಇದನ್ನು ದಿನ ಪೂರ್ತಿ ತೀರ್ಕೊಂಡು ಹೋಗಲಂತಹ ಸಾಮರ್ಥ್ಯ, ಆ ಅರಿವು ಪ್ರಜ್ಞೆ ನಿಮ್ಮೊಳಗಡೆ ಜಾಗರ ಇರಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶುಭವಾಗಲಿ. ಬಹುಶಃ ಉಪವಾಸ ಮಾಡಿದ್ರೆ ತೊಂದರೆ ಆಗ್ತಿಲ್ಲ ಅನ್ಸುತ್ತೆ, ಸ್ಟ್ರೆಂತ್ ಬರ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ನನ್ನ ಅನುಭವ ಅದು. ಸುಮಾರು 12 ದಿವಸ ನಾವು ಮಾಡಿದ್ದೇವೆ. ಆ 12 ದಿವಸದಲ್ಲಿ ಉಪವಾಸ ಮಾಡಿದ್ರು ಸಣ್ಣಗ ಆಹಾರ, ನೀವು ನೀರು ನಾವು ಹಾಗೇನೆ ಸೇಮ್. ಆದ್ರೂ ಯೋಗ ನಿಲ್ಲಿಸಲಿಲ್ಲ. ಇನ್ನಿನ್ನು ಯಾವ್ಯಾವ ಕಲ್ತಿಲ್ವೋ ಅವೆಲ್ಲವನ್ನ ಕಲ್ತಿದ್ದೀನಿ ನಾನು ಆ ಸಮಯದಲ್ಲಿ. ಅಷ್ಟು ಸ್ಟ್ರೆಂತ್ ಕೊಟ್ಟಿದೆ. ನಾನು ಹೇಳಿದಲ್ಲ, ಒಳಗಡೆ ಚೇತನದಿಂದ ಇನ್ನೊಂದು ಪೊಟೆಂಟಿಯಲ್, ಆ ಡಿವೈನ್ ಫೋರ್ಸ್ ಅನ್ನ ಒಳಗಡೆ ಭಕ್ತಿ ರಸವನ್ನ ಶರೀರಕ್ಕೆ ಬೇಕಾಗಿರೋದು ಎಲ್ಲ ಶಕ್ತಿನ ಒಳಗಡೆ ಪ್ರೊವೈಡ್ ಮಾಡುತ್ತೆ. ಒಂದಷ್ಟು ಹೊರಗಡೆ ನೋಡಿದ್ರೆ ಹೊರಗಡೆ ಪ್ರೊವೈಡ್ ಮಾಡುತ್ತೆ. ಒಳಗಡೆ ಸಾಕು ಹೊರಗಡೆ ಸಾಕು ಅನ್ಸಿದಾಗ ನೀವು ಒಳಗಡೆ ಮುಖ ಮಾಡಿ ನೋಡಿದ್ರೆ ಅಲ್ಲೊಂದಷ್ಟು ಶಕ್ತಿ, ಅಲ್ಲೊಂದಷ್ಟು ಆಹಾರ ಕೊಡ್ತಕ್ಕಂಥ ಚೈತನ್ಯ ಇದೆ, ಅಲ್ಲೊಂದಷ್ಟು ದೇವರಿದ್ದಾನೆ, ಅಲ್ಲೊಂದಷ್ಟು ಸದ್ಗುರುನಾಥ ಇದ್ದಾನೆ, ಅಲ್ಲಿ ನಿಮ್ಗೆ ಉಣಿಸ್ತಾ ಹೋಗ್ತಾನೆ. ಹೌದಲ್ಲ? ತಾಯಿ ಹೊಟ್ಟೆ ಒಳಗೆ ಇರ್ಬೇಕಾದ್ರೆ ಉಳಿಸಾರಲ್ಲ, ಆ ಸದ್ಗುರುನಾಥನೇ ಉಳಿಸಿದ್ದು, ಆ ದೇವರೇ ಉಳಿಸಿದ್ದು. ಹೊರಗಡೆ ಬಂದಾಗಲೂ ಉಣ್ಣಕ್ಕಾಗ್ಲಾರ್ದಂಗ ಆಹಾರ, ಭೌತಿಕವಾದ ವಸ್ತುಗಳು, ಲೋಕದ ವಸ್ತು ತಿನ್ನಕ್ಕಾಗ್ಲಾರ್ದಾಗ ಕೂಡ ಹಲ್ಲಿರ್ಲಾರ್ದಂತ ನಿಲ್ಲಂತ ಸಾಮರ್ಥ್ಯ ಇದ್ದಾಗಲೂ ತಾಯಿ ಒಳಗೆ ಎದೆ ಹಾಲನ್ನಷ್ಟು ಇಟ್ಕೊಟ್ಟು ಕಳಿಸಿದಲ್ಲ, ಆತನು ಅವನೇ ಮಾಡಿದ. ಅದಕ್ಕೆ ಕೊಟ್ಟಿದ್ದು ಅವನೇ, ಮಾಡಿದ್ದು ಅವನೇ. ಈಗೊಂದಷ್ಟು ಎಲ್ಲ ಕೊಟ್ಟಾನಲ್ಲ, ಇವಾಗ್ಲೂ ಮತ್ತೆ ಅದೇ ವಸ್ತುಗಳನ್ನ ಹುಡುಕಿ ಹೋದಿವಿ ಅಂದ್ರೆ ಅವು ಉಳಿಸೋದಿಲ್ಲ. ಅದನ್ನ ಬಿಟ್ಟು ಒಳಗಡೆ ನೋಡಿದ್ರೆ ಅಂದ್ರೆ ಖಂಡಿತವಾಗ್ಲೂ ಮೂಡಿಸ್ತಾನೆ ಒಳಗಡೆ ಕೂತ್ಕೊಂಡ ಸದ್ಗುರುನಾಥ. ಆ ಭಾವ ನಮ್ಮಲ್ಲಿ ಇರಬೇಕಷ್ಟೇ. ಶುಭವಾಗ್ಲಿ. ನಿಮ್ಗೊಂದಷ್ಟು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದೀವಿ. ನಾನು ಹೆಂಗೆ ಕೊಟ್ಟಿದ್ದೀನಿ ಅದು ಹೆಂಗಿತ್ತಿಲ್ಲ ಹಂಗ ಬರ್ಬೇಕಿರೋದು, ಗೊತ್ತಿಲ್ಲ, ಅಷ್ಟು ನೀಟಾಗಿ ಬರ್ಬೇಕದು. ನೀವು ಹೆಂಗಾರ ಮಾಡಿಕೊಟ್ರೆ ಕಷ್ಟ ಆಗುತ್ತೆ ನಿಮಗೆ. ಒಂದಷ್ಟು ತಗೊಳ್ಳದೆ ಹೋಗಿದ್ರೆ ಇವತ್ತು ಬಂದಿದೆ ಅಂತ ಅನ್ಕೊಂತೀನಿ, ತಗೊಂಡು ಹೋಗ್ಬೋದು. ತರಲಿಲ್ಲ ಅಂದ್ರೆ ಮತ್ತೆ ನಾಳೆ ತಿಳ್ಕೊಂಡು ಹೋಗ್ರಿ. ನೀಟಾಗಿ ಎಲ್ಲ ಬರೀರಿ, ಸಮಸ್ಯೆಗಳು ಏನಿದೆಯೋ ಎಲ್ಲವನ್ನು ಬರೀರಿ. ನಿಮ್ಗೆ ಹೇಗೆ ಅನ್ಸಿದಿರೋ ಪಕ್ಕ ಸಮಯ ಕೊಟ್ಟು ಒಂದಷ್ಟು ಗಮನ ತೆಗೆದುಕೊಂಡು ಬರೀರಿ. ನೀವೇನು ಬರೀತ್ರಿ ಅದು ಇನ್ನಷ್ಟು ಪರಿಣಾಮ ನಮಗಾಗುತ್ತೆ. ಏನು ಹೇಳ್ಕೊಡ್ಬೇಕು, ಏನೇನೋ ಹೇಳ್ಕೊಡ್ಬೇಕು, ಏನೇನು ವ್ಯತ್ಯಾಸ ಇದೆ ಗೊತ್ತಾಗುತ್ತೆ, ಏನೇನು ಸಮಸ್ಯೆಗಳಿದೆ, ಇನ್ನೂ ಏನೇನು ಜೋಡಿಸ್ಬೇಕು ಅಂತ ಗೊತ್ತಾಗುತ್ತೆ. ಹೋಗ್ಬನ್ನಿ ಶರಣು ಶರಣಾರ್ಥಿಗಳು. ಊಟ ಹಗ್ರಕ್ ಮಾಡಿ, ಚೆನ್ನಾಗಿ ನೀರು ಕೊಡ್ರಿ.